ಜನಶ್ರೀ ನ್ಯೂಸ್ ವೀಕ್ಷಕರೆಲ್ಲರಿಗೂ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನಿ ಜಯ ಶ್ರೀನಿವಾಸನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶರವೇಶ್ವರಾಯ ನಮಃ. ಸ್ನೇಹಿತರೆ, ಈಗ ತಿಳಿಯೋಣ ಜನ್ಮದಿನ ಭವಿಷ್ಯ. ವೀಕ್ಷಕರೇ, ಇವತ್ತು 30ನೇ ತಾರೀಕು ಜುಲೈ 30ನೇ ತಾರೀಕು ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುಷ್ ಆರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ 30ನೇ ತಾರೀಕು ಜುಲೈ ಹುಟ್ಟಿರ್ತಕ್ಕಂಥವರ ಜನ್ಮದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. 30 ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ. ಗುರುಗ್ರಹದ ಕಾರಕತ್ವಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಾತಿಶಯಗಳಾಗಿ ಗುಣಲಕ್ಷಣಗಳಾಗಿ ಹೊರಹೊಮ್ಮುತ್ತೆ, ಪ್ರತಿಬಿಂಬಿಸುತ್ತೆ. ಗುರುಗ್ರಹದ ಪ್ರಮುಖವಾದಂಥ ಕಾರಕತ್ವ ನಾವು ಹೇಳ್ತಕ್ಕಂಥದ್ದೇನೆಂದ್ರೆ ಮಾರ್ಗದರ್ಶನ. ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹಳಷ್ಟು ಜನಕ್ಕೆ ಮಾರ್ಗದರ್ಶನವನ್ನ ಮಾಡ್ತಕ್ಕಂಥವ್ರು. ಮಾರ್ಗದರ್ಶಕರು ಅಂದ್ರೆ ಇವ್ರಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ. ಇನ್ನೊಬ್ಬರಿಗೆ ಯಾರಿಗಾದ್ರೂ ಅಡ್ವೈಸ್ ಕೊಡಬೇಕು, ಅಡ್ವೈಸರ್ ಅಂತ ಹೇಳಿದ್ರೆ ಇವ್ರಿಗೆ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಇರುತ್ತೆ. ಅದೇ ತರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದ್ರೆ ಮಾತ್ರನೇ ಇನ್ನೊಬ್ಬರಿಗೆ ನಾವು ಅಟ್ಲೀಸ್ಟ್ ಅಡ್ವೈಸ್ ಮಾಡೋಕ್ಕಾಗೋದು. ಬ್ರದರ್, ಈ ದಾರಿಯಲ್ಲಿ ಹೋಗಿ, ಈ ತರ ಹೋಗಿ, ಈ ತರ ಮಾಡಿ ಅಂತ ಹೇಳಕ್ಕೆ. ಆ ಬೇಸಲ್ಲಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಡ್ವೈಸಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅದೇ ರೀತಿ ಇನ್ನೊಬ್ಬರಿಗೆ ದಿಕ್ಸೂಚಿ ತರ, ಒಂದು ದಾರಿದೀಪದ ತರ, ಒಂದು ಎನ್ಲೈಟನ್ಮೆಂಟ್ ಕೊಡೋ ತರ, ಆ ಥರ ಎಲ್ಲ ವಿಷಯಗಳನ್ನು ಅರಿದು ಕುಡ್ದಿರ್ತಾರೆ. ಅಷ್ಟೇ ಎಕ್ಸ್ಪೀರಿಯನ್ಸ್ ಇವ್ರಿಗೆ ಆಗಿರುತ್ತೆ. ಅದು ಪ್ರಾಕ್ಟಿಕಲಿ ಥಿಯರಿಟಿಕಲಿ ಎಲ್ಲ ರೀತಿಯೂ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದರಿಂದ ದೀಸ್ ಪೀಪಲ್ ಆರ್ ಬಾರ್ನ್ ಅಡ್ವೈಸರ್ಸ್. ಅದೇ ರೀತಿ ಗುರುಗ್ರಹಕ್ಕೆ ಇನ್ನೊಂದು ಹೇಳ್ತೀವಿ, ಜೀವಕ್ಕೆ ಕಾರಕ ಗುರುಗ್ರಹ ಅಂತ. ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ಜೀವದ ಬಗ್ಗೆ ಕೇಳಿ ಮಾತಾಡ್ತಾರೆ. ಅದೇ ರೀತಿ ಗೌರವದ ಬಗ್ಗೆ ಕೇಳಿ ಮಾತಾಡ್ತಾರೆ, ಜೀವನದ ಬಗ್ಗೆ ಕೇಳಿ ಮಾತಾಡ್ತಾರೆ. ಅದೇ ರೀತಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ನಾವು ಗುರುಗಳು ಅಂತಾನೆ, ಸಾಕ್ಷಾತ್ ಗುರುಗಳು ಅಂತ ಕರಿತೀವಿ. ಪ್ರಾಥಮಿಕ ಶಿಕ್ಷಕರಿಂದ ಹಿಡಿದು ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳವರೆಗೂ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ನಾವು ನೋಡ್ಬೋದು. ಆ ರೀತಿ ಯೋಗಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೆಚ್ಚು ಬರೋದನ್ನ ನಾವು ಕಂಡ್ಕೋಬಹುದು. ಅಷ್ಟೆಲ್ಲ ಅಡ್ವೈಸಿಂಗ್ ಕೆಪಾಸಿಟಿ ಇರ್ತಕ್ಕಂಥ ಇವರು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಮೈಗೂಡಿಸ್ಕೋಬೇಕಾಗಿರೋದು ಏನಂದ್ರೆ ಪ್ರಾಕ್ಟೀಸ್ ಅಂತ ಹೇಳ್ತಕ್ಕಂಥ ಒಂದು ವಿಷಯನ ನಾವು ಮೊನ್ನೆ ಮಾತಾಡಿದ್ವಿ. 1ನೇ ಸಂಖ್ಯೆ 28ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆಲ್ಲ ತಂದೆಯ ಗುಣಗಳನ್ನ ಮೈಗೂಡಿಸ್ಕೊಳ್ಳಿ. ಡಿಸ್ಕ್ರಿಮಿನೇಷನ್ ಮಾಡಬೇಡಿ, ಪಕ್ಷಪಾತ ಮಾಡಬೇಡಿ, ಪಾರದರ್ಶಕತೆಯಿಂದ ಇಡಿ. ನೋಡಿ, ಬಾರ್ನ್ ರೂಲರ್ಸ್ ಆಗ್ತೀರಾ. ರಾಜನ್ ತರ, ಮಹಾರಾಜನ್ ತರ, ಚಕ್ರವರ್ತಿ ತರ ನಿಮ್ಮ ಕ್ಷೇತ್ರದಲ್ಲಿ ಆಳ್ತಕ್ಕಂಥ ಕೆಪಾಸಿಟಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ರಾಜರಾಗಿ ಬಾಳ್ತೀರಾ. ನೀವು ಯಾವ ಕ್ಷೇತ್ರಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಸರಿನೇ. ಅದೇ 29ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನಿನ್ನೆ ಮಾತಾಡ್ಕೊಂಡು ಬಂದ್ವಿ ನಾವು. ನೀವು ತಾಯಿಯ ಗುಣವನ್ನ ಮೈಗೂಡಿಸ್ಕೊಳ್ಳಿ, ಕರುಣೆ, ಮಮತೆ, ಪ್ರೀತಿ, ಇದನ್ನು ಮೈಗೂಡಿಸ್ಕೊಳ್ಳಿ. ನೋಡಿ, ಮಹಾರಾಣಿ ತರ ನಿಮ್ಮ ಕ್ಷೇತ್ರದಲ್ಲಿ ನೀವು ಇರ್ತಕ್ಕಂಥ ಯೋಗಗಳೆಲ್ಲ ನಿಮಗೆ ಬರುತ್ತೆ ಅಂತ. ಇವತ್ತು ನಾವೇನ್ ಹೇಳ್ತೀವಿ ಅಂದ್ರೆ ಗುರುಗಳ ರೀತಿ ಅಡ್ಜಸ್ಟ್ಮೆಂಟ್, ಟಾಲರೆನ್ಸ್, ಸ್ಯಾಕ್ರಿಫೈಸ್, ಇದೆಲ್ಲವೂ ಕೂಡ ಗುರುಗಳಿಗೆ ಬೇಕಾಗಿರ್ತಕ್ಕಂಥ ಗುಣಗಳೇ. ಇವತ್ತು ನೋಡಿ, ಪ್ರಾಥಮಿಕ ಶಿಕ್ಷಕರು ಅಂದ್ಬಿಡ್ತೀವಿ, ಇರ್ತಾರ ಒಂದು 60 ಜನ ಪಾಠ ಮಕ್ಕಳು ಕ್ಲಾಸ್ ರೂಮಲ್ಲಿ ಅಂತ ಕಿರ್ಚಾಡ್ತಾರೆ. ಮಕ್ಕಳೇ ಸುಮ್ಮನೆ ಕುತ್ಕೊಳ್ಳಿ, ಇದ್ ಕಡೆ ಅಂತ ಇವ್ರು ಬೋರ್ಡಲ್ಲಿ ಬರೆಯೋದ್ರಿಗೆ ಮತ್ತೆ ಮಕ್ಕಳು ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥದ್ದೆಲ್ಲ ಕಿರುಕುಳಗಳನ್ನ ಸಹಿಸ್ಕೊಂಡು ಆ ಮಕ್ಕಳಿಗೆಲ್ಲ ಪಾಠ ಮಾಡಿ ಅವ್ರನ್ನೆಲ್ಲ ಒಂದು ತಿದ್ದಿ ತೀಡಿ, ಏನೋ ಒಂದು ಕಿಂಡರ್ ಗಾರ್ಡನ್ಗೆ ಬಂದಿರ್ತಾರೆ, ಒಂದು K1 K2 LKG ಈ ತರ 1ನೇ ಕ್ಲಾಸ್ 2ನೇ ಕ್ಲಾಸ್ ಇಲ್ಲಿಂದ ತಗೊಂಡು ಅವ್ರು ತಿದ್ದಿ ತೀಡಿ ಎಲ್ಲವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಅಂದ್ರೆ ಪಾಠ ಹೇಳಿ. ಆ ತರ ಪೇಷನ್ಸ್, ಟಾಲರೆನ್ಸ್, ಇದೆಲ್ಲ ಈ 30ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಮೈಗೂಡಿಸ್ಕೊಂಡ್ಬಿಟ್ರೆ ಗೌರವಾನ್ವಿತ ಹುದ್ದೆಗಳು ಅಂತ ಹೇಳ್ತಕ್ಕಂಥ ಸ್ಥಾನಮಾನಗಳು ಇವರಿಗೆ ಎಷ್ಟು ಎತ್ತರದ ಸ್ಥಾನಮಾನಗಳು ಸಿಗುತ್ತೆ ಅಂದ್ರೆ ನೀವು ಕೇಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅಂತ ಉನ್ನತವಾದಂಥ ಸ್ಥಾನಮಾನಗಳೆಲ್ಲ ಸಿಕ್ಬಿಡುತ್ತೆ. ಅದರಿಂದ 30ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ರೀತಿ ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಗೋದ್ರಿಂದ ಇವ್ರೇನು ಮಾಡಬೇಕು? ಪ್ರಾಕ್ಟೀಸ್. ಯಾಕಂದ್ರೆ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇದ್ದು ಇನ್ನೊಬ್ರಿಗೆ ಒಂದು ಅಡ್ವೈಸ್ ಕೊಡೋದಕ್ಕೆ ಅಂತ ಇವ್ರು ಹೋಗೋವಾಗ ಎಕ್ಸ್ಪೀರಿಯನ್ಸ್ ಬೇಕಲ್ವಾ? ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ತನ್ನನ್ನು ತಾನು ಯಾವತ್ತೂ ಪ್ರಾಕ್ಟೀಸಲ್ಲೇ ಇಟ್ಟಿರಬೇಕು. ಅದರಿಂದ ಎ ಮಾಸ್ಟರ್ is a learner is always a good master ಅಂತ. ಆಲ್ವೇಸ್ ಎ ಲರ್ನರ್ ಇಸ್ ಎ ವೆರಿ ಗುಡ್ ಮಾಸ್ಟರ್ ಅಂತ.
ಸೊ ಯಾರು ಕಲಿಕೆಯಲ್ಲಿ ಇರ್ತಾರೋ ಅವ್ನು ಒಳ್ಳೆ ಶಿಕ್ಷಕನಾಗಿ ಯಾವತ್ತೂ ಹೊರಹೊಮ್ಮೋದಕ್ಕೆ ಸಾಧ್ಯತೆ ಇರುತ್ತೆ. ಕಲಿಕೆ ಅನ್ನೋದು ಯಾವಾಗಲೂ ಇಲ್ಲದೆ ಅವತ್ತು ಮಾತ್ರ ಕಲ್ತೀವಿ ಮತ್ತೆ ನಾನು ಶಿಕ್ಷಕನಾಗ್ಬಿಟ್ಟಿದ್ದೀನಿ ಅಂದ್ರೆ ಆಗಲ್ಲ. ಪ್ರತಿದಿನ ಕಲಿಕೆಯಲ್ಲೇ ತನ್ನನ್ನು ತೊಡಗಿಸ್ಕೋಬೇಕು. ಆ ಥರ ಯೋಗಗಳು ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರೋದ್ರಿಂದ 30ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವ್ರು ಇಷ್ಟಪಟ್ಟ ಹುದ್ದೆಗಳಲ್ಲಿ ಎಸ್ಪೆಷಲಿ ಯಾವ್ಯಾವ್ದ್ರಲ್ಲಿ ಹೋಗ್ಬೋದು ಅಂದ್ರೆ ಮೆಡಿಕಲ್ ಹೇಳಿ ಮಾಡಿಸಿದ್ದು. ಯಾಕಂದ್ರೆ ಗೌರವಾನ್ವಿತ ಹುದ್ದೆಯಿಂದ ಎಲ್ಲ ಹುದ್ದೆಗಳಲ್ಲಿ ಗೌರವ ಇದೆ, ಬಟ್ ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಆ ಥರ ಮೆಡಿಕಲ್ ಪ್ರೊಫೆಷನ್ಗೆ ಇವರು ಹೇಳಿ ಮಾಡಿಸಿದಂಥವ್ರು. ಇನ್ನು ಎರಡನೇ ವಿಷಯ ಅಂತ ಬಂದ್ವಿ ಅಂದ್ರೆ ಅಡ್ಮಿನಿಸ್ಟ್ರೇಷನ್ಸ್ಗೂ ಅಷ್ಟೇ ಲೆಕ್ಕಾಚಾರ ಬರೆದಿಡ್ತಕ್ಕಂಥ ಫಿನಾನ್ಷಿಯಲ್ ವಿಷಯದಲ್ಲಿ ಈ ಟ್ರೆಜರಿಗೆ, ಇನ್ಕಮ್ ಟ್ಯಾಕ್ಸ್ ಇದರ ರಿಲೇಟೆಡ್ ಎಲ್ಲ ಇವ್ರು ಕೆಲಸ ಮಾಡ್ಬೋದು. ಬ್ಯಾಂಕಿಂಗ್ ಸೆಕ್ಟರ್, ಆರ್ಥಿಕ ತಜ್ಞರಾಗೆಲ್ಲ ಕೆಲಸ ಮಾಡ್ಬೋದು. ಇವತ್ತು ಭಾರತ ದೇಶದಲ್ಲಿ ಬಂದೋಗಿರ್ತಕ್ಕಂಥ ಗವರ್ನರ್ಸ್ ಇದೆ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವೇನು ಕರಿತೀವಿ, ಆ ಥರ ಗವರ್ನರ್ಸ್ ಲಿಸ್ಟ್ ಎಲ್ಲ ನೀವು ತಗೊಂಡಿದ್ರೆ 3ನೇ ಸಂಖ್ಯೆಯಲ್ಲಿ ಹುಟ್ಟು ಬಂದವರು ಬಹಳ ಜನ ಇರ್ತಾರೆ. ಅದರಿಂದ ಆರ್ಥಿಕ ತಜ್ಞರಾಗೆಲ್ಲ ಕೆಲಸ ಮಾಡ್ಬೋದು, ಆರ್ಥಿಕತೆ ಸಮಯದಲ್ಲೆಲ್ಲ ಓದ್ಬೋದು. ಇದರಲ್ಲಿ ಕೂಡ ಒಳ್ಳೆಯ ವಿಷಯ ಇದೆ. ಎಜುಕೇಷನ್ ವಿಷಯದಲ್ಲಂತೂ, ಟೀಚಿಂಗಲ್ಲಂತೂ ಇವರಿಗೆ ನಾನು ಹೇಳಿದ್ನಲ್ಲ, ಪ್ರಾಥಮಿಕ ಶಿಕ್ಷಕರಿಂದ ಹಿಡಿದು ಇವರು ವಿಶ್ವವಿದ್ಯಾಲಯದ ಕುಲಪತಿಗಳವರೆಗೂ ಬರಿಬೋದು ಅಂತ. ಅದೇ ರೀತಿ ಸಮಾಜದಲ್ಲಿ ಬರ್ತಕ್ಕಂಥ ಎಷ್ಟೋ ಆಗುಗಳಿಗೆ, ಕ್ಲಿಷ್ಟಕರವಾದಂಥ ಸಮಸ್ಯೆಗಳಿಗೆಲ್ಲ ಆನ್ಸರ್ ಕೊಡ್ತಕ್ಕಂಥ ಒಳ್ಳೊಳ್ಳೆ ರೈಟರ್ಸು, ಆಥರ್ಸು, ಸಮಾಜವನ್ನು ತಿದ್ದಿತ್ತಿಡ್ತಕ್ಕಂಥ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ತನ್ನ ಬರವಣಿಗೆ ಮೂಲಕ ತಿದ್ದತಕ್ಕಂಥ ಎಷ್ಟೋ ಜನ ಲೇಖಕರನ್ನ ನೋಡಿದ್ದೀನಿ ನಾನು. ಆ ಥರದಲ್ಲಿ ಕೂಡ ಇವರು ಬರ್ಬೋದು. ಸೊ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತ ಕರೀತಾರೆ ನೋಡಿ, ಆ ಥರದಲ್ಲಿ ತನ್ನನ್ನು ತೊಡಗಿಸ್ಕೋಬೋದು. NGOಗಳೆಲ್ಲ ಮಾಡ್ಕೋಬೋದು. ಇವೆಲ್ಲ ಪ್ರೊಫೆಷನ್ ಇವ್ರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಇದು ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮೇಲೆ ನಡೀತಕ್ಕಂಥ ವಿಷಯ. ಅದೇ ರೀತಿ ತಾರೀಕಲ್ಲಿ ಹುಟ್ಟೋರಿಗೆ ಎಜುಕೇಷನ್ ಎಲ್ಲ ಸ್ವಲ್ಪ ಅಷ್ಟಕ್ಕಷ್ಟೇ, ಸ್ವಲ್ಪ ನನ್ನ ಮಗನಿಗೆ ಅರ್ಥ ಇಲ್ಲ, ಮಗಳಿಗೆ ಅರ್ಥ ಇಲ್ಲ ಅಂದರೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನಲ್ಲಿ ಏನಾದರೂ ಇವ್ರನ್ನ ತೊಡಗಿಸ್ಕೊಂಡ್ರು ಅಂದರೆ ದೇಶ ಹೆಮ್ಮೆ ಪಡೋಷ್ಟು ಎತ್ತರಕ್ಕೆ ಒಂದು ಸ್ಪೋರ್ಟ್ಸ್ ಪರ್ಸನಾಲಿಟಿ, ಅದು ರನ್ನಿಂಗ್ ಆಗ್ಬೋದು, ಸ್ವಿಮ್ಮಿಂಗ್ ಆಗ್ಬೋದು, ಆರ್ಚರಿ ಆಗ್ಬೋದು, ಇಲ್ಲ ಒಂದು ಶೂಟಿಂಗ್ ಆಗ್ಬೋದು. ಈ ಥರ ಒಲಿಂಪಿಕ್ಸಲ್ಲೆಲ್ಲ ವರ್ಕ್ ಮಾಡ್ತಕ್ಕಂಥ ಯೋಗಗಳೆಲ್ಲ ಕೂಡ ಈ ತಾರೀಕಲ್ಲಿ ಹುಟ್ಟೋರ್ಗಿದೆ. ಅದೇ ಥರ ಎಕ್ಸ್ಟ್ರಾ ಕ್ಲರಿಕಲ್ ಆಕ್ಟಿವಿಟಿ, ಕಲ್ಚರಲ್ ಆಕ್ಟಿವಿಟಿ ಅಂತ ತಗೊಂಡ್ವಿ ಅಂದರೆ ಹಾಡು ಹೇಳೋದ್ರಲ್ಲಿ ನಂಬರ್ 1 ಇರ್ತಾರೆ. ಅದರಿಂದ ಹಾಡು, ಗಾಯನ ಇದರಲ್ಲಿ, ಇಲ್ಲ ನುಡಿಸೋದು ಇನ್ಸ್ಟ್ರೂಮೆಂಟ್ಸಲ್ಲಿ, ಇವೆರಡಕ್ಕೂ ಇವರು ಸೂಟಬಲ್ ಇರ್ತಾರೆ. ಅದರಲ್ಲಿ ತೊಡಗಿಸ್ಕೋಬೋದು. ಈ ಥರ ಎಲ್ಲ ಒಳ್ಳೊಳ್ಳೆ ವಿಷಯಗಳು ನಿಮ್ಮ ಮಕ್ಕಳಿಗೆ ಏರ್ಪಡಲಿ, ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕೊಳ್ತಾ, ಸೊ ಈ ಥರದ್ದೆಲ್ಲ ವಿಷಯಗಳನ್ನ ನಾವು ನಮ್ಮ ಮಕ್ಕಳನ್ನ ಅಬ್ಸರ್ವ್ ಮಾಡೋದ್ರಿಂದ ಮಾತ್ರ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಏನಂತೀರ ನೀವು? ನಿಜ ತಾನೇ? ಇವತ್ತು ನಾನು ಆಗಾಗ ಈ 30ನೇ ಸಂಖ್ಯೆ ಹುಟ್ಟೋರ್ಗೆ ಮಾತಾಡೋಕೆ ಬರುವಾಗ 21ನೇ ಸಂಖ್ಯೆ ಹುಟ್ಟರೋ ಉಸೇನ್ ಬೋಲ್ಟ್ ನನಗೆ ಜ್ಞಾಪಕಕ್ಕೆ ಬಂದ್ಬಿಡ್ತಾರೆ. ನೋಡಿದ್ರು ಗುರುಗಳು ಅಂದ್ರೆ ಮಾರ್ಗದರ್ಶನ, ಪ್ರಾಕ್ಟೀಸ್ ಅಂತ ನಾವು ಹೇಳಿದ್ವಿ. ಪ್ರಾಕ್ಟೀಸ್ ಅನ್ನೋದು ಅವ್ನಿಗೆ ಓದೋದ್ರ ಕಡೆಗೆ ಆಗಲಿಲ್ಲ, ಓಟದ ಕಡೆಗೆ ಆಡ್ತು. ಓಟ ಓಟ ಓಟ, ಓಡೋದು ಅದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡು ಇವತ್ತು ಓಟ ಅಂದ್ರೆ, ಓಡೋದು ಅಂದ್ರೆ ಒಬ್ಬನೇ ಒಬ್ಬ ಉಸೇನ್ ಬೋಲ್ಟ್ ಅನ್ನೋಷ್ಟು ಎತ್ತರಕ್ಕೆ ಬೆಳೆದ ರೀತಿ ಅಬ್ಸರ್ವೇಷನ್ ಇಂದ ನಮ್ಮ ಮಕ್ಕಳನ್ನ ನಾವು ತಿದ್ದಿಟ್ಟಿಡ್ಬೋದು. ನಾನಿವತ್ತು 23 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ಈ ತಾರೀಕಲ್ಲಿ ಹುಟ್ಟೋರೆಲ್ಲ ಇದಕ್ಕೆ ಸೀಮಿತವಾಗಿಲ್ಲ, ಈ ಥರ ಕೆಲಸ ಕಾರ್ಯಗಳು ಅವ್ರಿಗೆ ಇರುತ್ತೆ ನೋಡಿ ಅಂತ ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ವಿಷಯ ನಮ್ಮ ಇದರಲ್ಲಿ ಇಲ್ಲ. ಯಾವತ್ತು ತಂದೆ ತಾಯಿಗಳಲ್ಲಿ ನಾವು ಕೂಡ ಅದನ್ನು ರೂಢಿಸ್ಕೊಂಡ್ಬಿಟ್ರೆ ನಮ್ಮ ಮಕ್ಕಳನ್ನ ನಾವು ಕೂಡ ಒಂದು ಮನೆ ಆಸ್ತಿ ಮಾತ್ರ ಮಾಡ್ಕೊಳ್ಳೋದಲ್ಲ, ದೇಶದ ಆಸ್ತಿ ಮಾಡ್ಕೊಳ್ಳೋಷ್ಟು ಎತ್ತಕ್ಕೆ ಅವರಲ್ಲಿರತಕ್ಕಂಥ ಟ್ಯಾಲೆಂಟ್ನ ಹೊರತರ್ಬೋದು ಈ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ಮೂಲಕ ಅಂತ ಹೇಳ್ಕೊಳ್ತಾ, ಈಗ ಒಂದು ಪುಟ್ಟ ವಿರಾಮ ತಗೊಳ್ತಕ್ಕಂಥ ಸಮಯ ಆಯ್ತು ವೀಕ್ಷಕರ. ಒಂದು ಪುಟ್ಟ ವಿರಾಮ ತಗೊಂಡು ಬಹುಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಅಬ್ಸರ್ವೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನಿಜ ಅಲ್ವಾ? ನೋಡಿ, ನಾವು ಏನಾಗುತ್ತೆ ಅಂದ್ರೆ ಈಗ ಪ್ರಪಂಚಕ್ಕೆ ಎಲ್ಲ ಕಲ್ಸ್ಕೊಟ್ಟವ್ರು ನಾವೇ, ಎಲ್ಲ ಕಲ್ಸ್ಕೊಟ್ಟು. ಪ್ರೀತಿ ಹೇಗಿರಬೇಕು, ಪ್ರೇಮ ಹೇಗಿರಬೇಕು, ವಿದ್ಯೆ ಹೇಗಿರಬೇಕು, ಗೌರವ ಹೇಗಿರಬೇಕು, ಕರುಣೆ ಹೇಗಿರಬೇಕು, ದಯೆ ಅಂದ್ರೆ ಹೇಗಿರಬೇಕು ಅಂತ ಎಲ್ಲಾನು ನಮ್ಮ ಧರ್ಮದಲ್ಲಿ ಇದ್ದಿದ್ದೆ. ಆದ್ರೆ ದಯೆ ಧರ್ಮದ ಮೂಲವಯ್ಯ ಅಂತ ಹೇಳೋ ಲೆವೆಲ್ಗೆ ದಯೆ ಬಗ್ಗೆ ಕಲ್ತ್ಕೊಂಡಿದ್ವಿ. ದಯೆ ನಾವು ತೋರಿಸ್ತೀವ, ಅದೇ ಜೈನ ಧರ್ಮದವ್ರು ತೋರಿಸ್ತಾರ ನೀವು ನೋಡಿದ್ರೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ಅದು ದಯೆನ ತುಂಬಾ, ಯಾಕೆ ಕಲ್ಸ್ಕೊಟ್ಟವ್ರು ನಾವು ಪಾಲಿಸ್ತಿರ್ತಕ್ಕಂಥದ್ದು ಜೈನ ಧರ್ಮ. ಇವತ್ತು ಜೈನ ಧರ್ಮದಲ್ಲಿ ನೀವು ನೋಡಿದ್ರೆ ಅಂದ್ರೆ ಜಸ್ಟ್ ಬಾಯಿಗೆ ಬಟ್ಟೆ ಕಟ್ಕೊಂಡು ಹೋಗ್ತಾರೆ. ಈಚೆ ಕಡೆ ಕೆಲವೆಲ್ಲಾದ್ರೂ ಹೋಗ್ಬೇಕಂದ್ರೆ ಯಾವ್ದ್ರೆ ಸಟ್ಲ್ ಕ್ರಿಮಿಕೀಟ ಬಾಯಲ್ಲಿ ಹೋಗ್ಬಿಟ್ಟು ಸತ್ತೋಗ್ಬಿಟ್ರೆ, ನನ್ನಿಂದ ಒಂದು ವಿಷಯ ಸತ್ತೋಯ್ತಲ್ಲ, ಅಯ್ಯಪ್ಪ ಬೇಡ ಅಂತೇಳಿ ಪ್ರಾಣಿ ಹಿಂಸೆ. ಆಗ ತಂದವ್ರು ಯಾರು ಮೂಲವಾಗಿ ನೀವು ನೋಡಿ, ಇಲ್ಲಿ ನಮ್ಮವರೇ. ಆ ರೀತಿ ಎಷ್ಟು ದೇಶಗಳಲ್ಲಿ ಕೂಡ ಇವತ್ತು ಏನೇನೋ ಪಾಲಿಸ್ತಿದ್ದಾರೆ ಅಂದ್ರೆ ನಾವು ತಂದುಕೊಟ್ಟಿರೋ ವಿಷಯಗಳೇ. ಆ ದೇಶದಲ್ಲೆಲ್ಲ ಇವತ್ತು ನೋಡಿದ್ರೆ ಮಕ್ಕಳನ್ನ ಅಬ್ಸರ್ವ್ ಮಾಡೋದೇ ಆಯ್ತು. ಒಂದೊಂದು ಕ್ಲಾಸ್ ಟೀಚರ್ ಅವ್ರ ಮನೆಗೆ ಫೈನಲ್ ಎಕ್ಸಾಮಿನೇಷನ್, ಇಲ್ಲಿ ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಂತ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲೆಲ್ಲ ಮಾಡ್ತೀವಲ್ಲ, ಆ ಪ್ರಿಪರೇಟರಿ ಎಕ್ಸಾಮಿನೇಷನ್ಗೆ ಬರೆದು ಕಳಿಸ್ಬಿಡ್ತಾರಂತೆ. ಒಂದೊಂದು ಕ್ಲಾಸ್ ಟೀಚರ್ ಒಂದು 60 ಜನ ಇರಲಿ, 30 ಜನ ಇರಲಿ, ಕ್ಲಾಸಲ್ಲಿ ಕ್ಲೀನಾಗಿ ಆ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಅಂತ ನಮ್ಮಲ್ಲಿ ಮಾಡ್ತೀವಿ ನೋಡಿ. ನಾವೆಲ್ಲ ಮಾಡ್ತೀವಿ ಅಷ್ಟೇ, ಬಟ್ ಕರೆಕ್ಟಾಗಿ ಪ್ರಾಪರ್ ಆಗಿ ಮಾಡ್ತಿಲ್ಲ ಅಷ್ಟೇ.
ಅದ್ರಲ್ಲಿ ಬರ್ದು ಕಳಿಸ್ಬಿಡ್ತಾರಂತೆ. ನಿಮ್ಮ ಮಗ ಇಂಗ್ಲೀಷಲ್ಲಿ ಸ್ವಲ್ಪ ಕಡಿಮೆ ತಗೊಂಡಂತ ಯಾವ ಕಾರಣಕ್ಕೆ ಅನ್ಕೋಬೇಡಿ, ಅವನು ಈ ಆಕ್ಟಿವಿಟಿಯಲ್ಲಿ ಚೆನ್ನಾಗಿದ್ದಾನೆ, ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ. ನಿಮ್ಮ ಮಗ ಬಂದ್ಬಿಟ್ಟು ಸೈನ್ಸಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗೊಂಡ ಅಂತ ಅವನ್ನ ಬೈಯೋದೋ ಗೀಯೋದೋ ಅದೆಲ್ಲ ಮಾಡಬೇಡಿ. ಅವ್ನು ತಗೊಂಡಿರೋದು 47, ಬಟ್ ಅವನು ಶಾರ್ಟ್ ಪುಟ್ ಇದೆಯಲ್ಲ ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿದ್ದಾನೆ. ನಿಮ್ಮ ಮಗ ಬಂದು ಇಂಗ್ಲೀಷ್ನಲ್ಲಿ ಲ್ಯಾಂಗ್ವೇಜಲ್ಲಿ ಯಾವುದು ಅಷ್ಟು ಮಾರ್ಕ್ಸ್ ತಗೊಂಡಿಲ್ಲ ಅಂತ ಹೇಳ್ಬೇಡಿ, ಅವನು ವೊಕ್ಯಾಬ್ಲರಿ ತುಂಬಾ ಚೆನ್ನಾಗಿದೆ, ಅವನು ಸ್ಟೇಜ್ ಮೇಲೆ ಹತ್ತಿ ಫಸ್ಟ್ ಕ್ಲಾಸ್ ಆಗಿ ಒಂದು 10 ಜನಕ್ಕೆ ಏನೇನು ಮಾತಾಡಬೇಕು, ಯಾವುದೋ ಒಂದು ಜನರಲ್ ಆಗಿ ಒಂದು ಯಾವುದೋ ಒಂದು ಟಾಪಿಕ್ ಕೊಟ್ಟರೆ ಅದ್ರ ಬಗ್ಗೆ ನಿರರ್ಗಳವಾಗಿ ಒಂದು 10-15 ನಿಮಿಷ ಅಲ್ಲ ರೀ, 20 ನಿಮಿಷ ಮಾತಾಡೋ ಕೆಪಾಸಿಟಿ ಇರ್ತಕ್ಕಂಥವ್ನೆ ನಿಮ್ಮ ಮಗ ಅನ್ನೋ ಎತ್ತರಕ್ಕೆ ಅವನ ಬಗ್ಗೆ ರೆಕಾರ್ಡ್ಸಲ್ಲಿ ಬರೆದು ಕಳಿಸ್ತಾರಂತೆ ಟೀಚರ್ಸ್. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಆಗ ಈ ಅಬ್ಸರ್ವೇಷನ್ ನಿಜ. ನಾನೇನು ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಏನೋ ಒಂದು ಗೌರ್ಮೆಂಟ್ ಸ್ಕೂಲ್ ಸಾರ್ ಇರ್ತಾರೆ ಬಿಡಿ ಸರ್ 100 ಜನ ಅಂತ. ಸರ್ ಆ ಥರ 100 ಜನ ಇರ್ತಕ್ಕಂಥ ಸ್ಕೂಲಲ್ಲಿ ಓದ್ಬಿಟ್ಟು ಬಂದು ನಮ್ಮನ್ನೇ ಕೆಲವು ನಮ್ಮ ಮಾಸ್ಟರ್ಸ್ ಎಲ್ಲ ಅಬ್ಸರ್ವ್ ಮಾಡಿ ನನ್ನನ್ನು ಇವತ್ತು ಕೇಳ್ತಾರೆ, ಇಲ್ಲ ನನಗೂ ಒಂದು ಸ್ವಲ್ಪ ಗೌರವ ಇದೆ ಬಿಡಿ, ನೀವು ಸ್ವಲ್ಪ ಚೆನ್ನಾಗಿ ಮಾತಾಡ್ತೀರಿ. ಇವಾಗ ನನಗೆ ಆಂಕರ್ ಇದ್ರು ಸರಿ, ಆಂಕರ್ ಇಲ್ಲ ಸರಿ ಮಾತಾಡಿ ಅಂತ ಹೇಳಿದ್ರೆ ಕುಳಿಸ್ಬಿಟ್ಟು ಕ್ಯಾಮ್ರಾ ಲೈಟ್ಸ್ ಆ್ಯಂಡ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ರೆ ಮಾತಾಡೋದೆ, ಏನು ಯೋಚನೆ ಮಾಡ್ಕೊಂಡ್ರಲ್ಲ ನಾನು. ಅದೆಲ್ಲ ನನಗೆ ಮೊದಲೇ ರಾವತ್ ಮಿಸ್ಟ್ರು ಅಂತಿದ್ರು. ನಾನು ನಿಜ ಹೇಳ್ತೀನಿ, 3ನೇ ಕ್ಲಾಸಲ್ಲಿ 4ನೇ ಕ್ಲಾಸ್ ಓದುವಾಗ ಮಾಧ್ಯಮಿಕ ಶಿಕ್ಷಣ ಆಗಲೇ ನನಗೆ ನೀನು ಮಾತಾಡೋದ್ರಲ್ಲಿ ನಂಬರ್ 1 ಇದೆ ಕಣ, ಏನೋ ಮಾಡ್ತೀಯ ಅಂತೇಳಿ. ನಮ್ಮ ಸ್ಕೂಲಲ್ಲಿ ಏನೇ ಫಂಕ್ಷನ್ ಆದ್ರಲ್ಲೇ ವಾರ ಫಸ್ಟ್ ಪ್ರಾರ್ಥನೆ ಗೀತೆ, ಸೀನಾ ಬಾರ ಶ್ರೀನಿವಾಸ ಆಡೋ, ಆಮೇಲೆ ಯಾವುದೋ ಒಂದು ಟಾಪಿಕ್ ಕೊಟ್ಬಿಡ ಇದ್ರ ಬಗ್ಗೆ ಮಾತಾಡೋ, ಆಮೇಲೆ ಬೋರ್ಡ್ ಮೇಲೆ ಒಂದು ಚಾಕ್ ಪೀಸ್ ಕೊಟ್ಬಿಟ್ಟೆ ನಾನು ಹೇಳ್ತಾ ಹೋಗ್ತೀನಿ ಬರ್ಕೊಂಡೋಗೋ. ಆಗಲೇ ನನ್ನನ್ನು ಅಬ್ಸರ್ವ್ ಮಾಡಿಬಿಟ್ರು. ಆ ಅಬ್ಸರ್ವ್ ಮಾಡಿರ್ತಕ್ಕಂಥದ್ದೇ ನನಗೆ 4ನೇ ಕ್ಲಾಸ್ 5ನೇ ಕ್ಲಾಸಿಂದನೇ ಒಂದು ಕಾನ್ಫಿಡೆನ್ಸು. ಇವತ್ತು ಬಂದು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ, 23 ವರ್ಷದಿಂದ ಮಾತಾಡ್ತಾ ಇದ್ದೀನಿ. ಆದ್ರಿಂದ ನನಗೆ 100 ಜನ 150 ಜನ ಇರ್ತಕ್ಕಂಥ ಸ್ಟ್ರೆಂತ್ ಇರ್ತಕ್ಕಂಥ ಗೌರ್ಮೆಂಟ್ ಸ್ಕೂಲಲ್ಲೇ ಅಬ್ಸರ್ವ್ ಮಾಡಿರ್ತಕ್ಕಂಥ ಮೇಸ್ಟ್ರಿಂದ ಇವತ್ತು ನನ್ನನ್ನು ನಾನು ತಿದ್ಕೊಳ್ಳೋಕ್ಕಾಯ್ತು ಅಂದರೆ, ಇವತ್ತು ತುಂಬ ಕಡಿಮೆ ಸ್ಟ್ರೆಂತ್ ಇರ್ತಕ್ಕಂಥ ಸ್ವಲ್ಪ ದುಡ್ಡು ಕಾಸು ಡೊನೇಷನ್ ಕಟ್ಟೆ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಟೀಚರ್ಸ್ ಏನಾದರೂ ಅಬ್ಸರ್ವ್ ಮಾಡಿ ಮಕ್ಕಳ ಬಗ್ಗೆ ಏನಾದರೂ ಸ್ವಲ್ಪ ಅವರ ಟ್ಯಾಲೆಂಟ್ಸ್ ಏನು ಅಂತ ತಿಳ್ಕೊಂಡ್ಬಿಟ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ತಾ, ಅದಕ್ಕೋಸ್ಕರ ನಾವು ಫಸ್ಟ್ ಸಬ್ಜೆಕ್ಟಲ್ಲಿ ಫಸ್ಟ್ ವಿಷಯದಲ್ಲಿ ಒಂದು 15 ನಿಮಿಷ ಇದ್ರ ಬಗ್ಗೆ ಪೀಠಿಕೆ ಕೊಡೋದು. ಬನ್ನಿ, ಈಗ ಕಾಲರ್ ಸಿದ್ಧವಾಗಿದ್ದಾರಂತೆ, ಯಾರು ಅಂತ ಮಾತಾಡೋಣ. ಜೈ ಶರಬೇಶ್ವರ, ಯಾರು? ಹಲೋ ಸರ್. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ. ಎಲ್ಲಿಂದ? ಗದಗಿಂದ ಗುರುಜಿ. ಗದಗಿಂದ. ಯಾರ ಬಗ್ಗೆ ವಿಚಾರ ಮಾಡಬೇಕಾಯ್ತು? ನಮ್ಮ ಬಗ್ಗೆ ಗುರುಜಿ. ರೈಟ್, ಡೇಟ್ ಆಫ್ ಬರ್ತ್ ಕೊಡಿ. 25 25 8 1971. 1971. ಏನ್ ಮಾಡ್ತಿದ್ರ ತಾವು? ಗೃಹಿಣಿ ಸರ್ ಗುರುಜಿ. ಏನ್ ಪ್ರಶ್ನೆ? ನನ್ ಕೆಲ್ಸನ ಏನೋ ಆಗುದಿಲ್ಲ ಗುರುಜಿ. ನಾನು ಯಜಮಾನ್ರು ಏನ್ ಮಾಡ್ತಿದಾರೆ? ತೀರ್ಕೊಂಡ್ರು ಗುರುಜಿ ಒಂದ್ 6 ತಿಂಗಳಿಂದ. ಓಹೋ, ಸಾರಿ ಸರ್. ಎಷ್ಟು ಜನ ಮಕ್ಕಳು ನಿಮ್ಗೆ? 2 ಹೆಣ್ಮಕ್ಳು ಗುರುಜಿ. ಓಕೆ, ಅವ್ರೇನ್ ಮಾಡ್ತಿದ್ರು? ಗದಗ. ಅವ್ರೇನ್ ಮಾಡ್ತಿದ್ರು ಯಜಮಾನ್ರು? ಅವರು ಹಾಲಿನ ಡೈರಿಯಾಗ ಹಾಲಿನ ಡೈರಿಯಾದಾಗ ಇದ್ರು. ಈಗ ತೀರ್ಕೊಂಡಿದ್ದಾರೆ. ಓಕೆ, ರೈಟ್ 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 ರೈಟ್. ಈಗ ಏನ್ ಮದ್ವೆ ತಾರೀಕೇನ್ ನಿಮ್ದು? ನಮ್ದು 13. 13ನೇ ತಾರೀಕು ಮದುವೆ. ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದೆ ಅಂತ ಕಾಣುತ್ತೆ, 4-13 ಮದುವೆ ಮಾಡ್ಕೊಂಡ್ರೆ ದುರಂತಗಳು ಜಾಸ್ತಿ ಅಂತ. ಈಗ ನೀವು ಅವ್ರ ಕೆಲಸ ಏನಾದ್ರು ನಿಮ್ಗೆ ಏನಾದ್ರು ಸಿಗ್ತಿದ್ಯಾ? ಏನಾದ್ರು ಅದ್ರ ಕಡೆಗೆ ಅಪ್ಲೈ ಮಾಡ್ತಿರಲ್ಲ, ಬೇರೆ ಏನಾದ್ರು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ? ಏನಿಲ್ಲ ಗುರುಜಿ, ಮನ್ಯಾಗ ಇರ್ತೀನಿ. ಆದ್ರೂ ನಾನು ಯಾರಿಗೂ ಏನು ಕೆಟ್ಟದ್ ಮಾಡಲ್ಲ. ಆದ್ರೂ ನನ್ ಬಗ್ಗೆ ತಪ್ಪು ತಿಳ್ಕೊಂತಾರ. ರೈಟ್. ಮಕ್ಕಳು ನಿಮ್ಗೆ ಎಷ್ಟಂದ್ರಿ? 2 ಹೆಣ್ಮಕ್ಳು. 2 ಹೆಣ್ಮಕ್ಳು. ಅವ್ರೇನ್ ಮಾಡ್ತಿದಾರೆ? ಒಬ್ಬರಿಗೆ ಮದ್ವೆ ಆಗಿದೆ, ಇನ್ನೊಬ್ಳು ಓದ್ತಾ ಇದೆ. ಓಕೆ, ಇನ್ನೊಂದು ಮಗು? ಹೆಣ್ಮಗು ಓದಕತ್ತ. ತಿಳಿಸ್ಕೊಡ್ತೀನಿ ನೋಡಿ. ವೆರಿ ಸಿಂಪಲ್. ದಿಢೀರಂತ ಏನು ನಡಿಬಾರ್ದು ಅದು ನಡೆದೋಗುತ್ತೆ ಒಂದೊಂದ್ಸತಿ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಇದಕ್ಕೆ ನಾವು ಸಂಖ್ಯಾಶಾಸ್ತ್ರದ ಪ್ರಕಾರ ಏನೋ ನಾನು ಹೇಳ್ಕೊಳಕ್ಕೆ 4ನೇ ತಾರೀಕು ಮದುವೆ ಮಾಡ್ಕೊಂಡ್ರಿ ಈ ಥರ ದುರಂತ ನಡೆದೋಯ್ತು ಅಂತೆಲ್ಲ ಹೇಳ್ಕೊಂಡು ನನ್ನನ್ನು ನಾನು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಬಟ್ ಒಂದಂತೂ ಹೇಳ್ತೀನಿ, 7ನೇ ಸಂಖ್ಯೆ 16, 26ನೇ ಸಂಖ್ಯೆ ಈ ತಾರೀಕು 25ನೇ ಸಂಖ್ಯೆ ಈ ತಾರೀಕಲ್ಲೆಲ್ಲ ಹುಟ್ಟಿರ್ತಕ್ಕಂಥವ್ರಿಗೆ ಮದುವೆ ವಿಷಯದಲ್ಲಿ, ಈ ದಾಂಪತ್ಯದ ವಿಷಯದಲ್ಲೆಲ್ಲ ಸ್ವಲ್ಪ ವೈರಾಗ್ಯಗಳು, ಈ ಥರ ದುರಂತಗಳು ಇವೆಲ್ಲ ನಡೆಯೋದು ಸಾಧ್ಯ. ಅದು ಕೂಡ 4, 13, 22, 31ನೇ ಸಂಖ್ಯೆಯಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ರೆ ಇದು ಇನ್ನೂ ಹೆಚ್ಚು ನಡೀಬೋದು. ಇದನ್ನ ನಿಮ್ಮನ್ನು ನೋಡಿ ಒಂದು ಮೋಡಸ್ ಆಪರಂಡಿ ತರ ಒಂದು ಟೆಸ್ಟಿಮನಿ ತರ ತಿಳ್ಕೊಂಡು ಯಾರು ಮಾಡ್ಕೋಬಾರ್ದು ಅನ್ನೋದಕ್ಕೆ ನೀವು ಕರೆ ಮಾಡಿದ್ದು ಎಷ್ಟೋ ವೀಕ್ಷಕರಿಗೆ ಒಂದು ಐ ಓಪನರ್ ಅಷ್ಟೇ. ಈಗ ನಮ್ಮ ಕಡೆಯಿಂದ ನಿಮ್ಗೊಂದು ಲಕ್ಕಿ ಟಿಪ್ ಏನಂದ್ರೆ, ವಿನಾಯಕ ಆಮೇಲೆ ದೇವಿ ನಿಮಗೆ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥ ದೇವರು. ಒಂದು ಸಣ್ಣದಾಗ ಒಂದು ಬೆಳ್ಳಿ ಚೈನ್ ಕತ್ತಲ್ಲಿ ಹಾಕೊಳ್ಳಿ, ಸಿಂಪಲ್ ಆಗಿರೋ ಚೈನ್. ಒಮ್ಮೆ ಇಡಗುಂಜಿ ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಲ್ಲಿಂದ ಸ್ವಲ್ಪ ಒಂದು 100 ಕಿಲೋಮೀಟರ್ 150 ಕಿಲೋಮೀಟರ್ ಇರ್ಬೋದು ಕೊಲ್ಲೂರು ಮೂಕಾಂಬಿಕಾ. ಸೋಮವಾರ ದಿನ ಬೆಳಗ್ಗೆ ಇಡಗುಂಜಿ ದರ್ಶನ ಮಾಡಿ ವಿನಾಯಕಂದು, ಮಧ್ಯಾಹ್ನ ಸಾಯಂಕಾಲದೊಳಗಡೆ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಮಾಡಿ ಅಲ್ಲೇ ಉಳ್ಕೊಂಬಿಡಿ. ಆ 2 ಬೆಳ್ಳಿಯಲ್ಲಿ ಪೆಂಡೆಂಟ್ ತಗೊಳ್ಳಿ, ಇಡಗುಂಜಿದು ಒಂದು ವಿನಾಯಕಂದು ಆಮೇಲೆ ಕೊಲ್ಲೂರು ಮೂಕಾಂಬಿಕದು. 2 ಪೆಂಡೆಂಟ್ನ ಆ ಸಿಲ್ವರ್ ಚೈನಲ್ಲಿ ಹಾಕೊಂಬಿಡಿ ಕತ್ತಲ್ಲಿ. ತುಂಬಾ ಒಳ್ಳೆ ಸಕ್ಸಸ್ ಸಿಗುತ್ತೆ. ಸಾಕು, ವಿನಾಯಕನನ್ನ ಪಾರ್ವತಿನ ಪ್ರಾರ್ಥನೆ ಮಾಡ್ಕೊಂತ ಬರೀ. ನಿಮ್ಮ ಮೇಲೆ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಅದು ಇದು ಅದೆಲ್ಲ ದೂರ ಆಗ್ಬಿಡುತ್ತೆ.
ನಮ್ಮಲ್ಲಿ ವೇದಿಕ್ ವಾಸ್ತು ಕಿಟ್ ಅಂತ ಒಂದು ಸಿಗುತ್ತೆ. ಆ ಕಿಟ್ನ ಈ ಹಾಟ್ಲೈನ್ಗೆ ಕಾಲ್ ಮಾಡಿದ್ರೆ ಅಂದ್ರೆ ನಿಮ್ಮ ಮನೆಗೆ ಕೊರಿಯರ್ ಮಾಡ್ತಾರೆ. ಅದನ್ನ ಹೇಗೆ ಅಳವಡಿಸಬೇಕು ಅಂತ ತಿಳಿಸ್ಕೊಡ್ತಾರೆ. ಆ ವೇದಿಕ್ ವಾಸ್ತು ಕಿಟ್ನ ಅಳವಡಿಸ್ಬಿಡಿ. ಮನೆ ಒಂಥರ ಪ್ರಶಾಂತವಾಗಿರುತ್ತೆ, ಒಂದು ಒಳ್ಳೆ ವಾತಾವರಣ ಇರುತ್ತೆ. ಈ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಆಗಿದ್ದು, ಒಂದು ಮಗು ಮದುವೆ ಮಾಡಿದ್ದೀರಾ, ಯಜಮಾನರು ತೀರೋಗಿದ್ದಾರೆ, ವರಿ ಮಾಡ್ಕೊಳ್ಳದೆ ಇನ್ನೊಂದು ಮಗು ಏನಿದೆಯೋ ಆ ಮಗುನ ನೋಡಿ ಆ ಮಗು ಫ್ಯೂಚರಲ್ಲಿ ನಿಮ್ಮ ಸಂತೋಷನೂ ಕಾಣಿ. ಶರ್ಬೇಶ್ವರ ನಿಮ್ಗೆ ಒಳ್ಳೇದು ಮಾಡಿ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡ ಬನ್ನಿ. ಜೈ ಶರ್ಬೇಶ್ವರ, ಯಾರು ಮಾತಾಡ್ತಾ ಇರೋದು? ಜೈ ಶರ್ಬೇಶ್ವರ ಯಾರು, ಎಲ್ಲಿಂದ? ಓಕೆ ಸರ್, ನಿಜ ಅಲ್ವಾ? ಒಂದೊಂದ್ಸತಿ ನೋಡಿದ್ರೆ ಏನಪ್ಪಾ ಇದು, ನಾವು ಆಗಾಗ ಹೇಳ್ತಿರ್ತೀವಿ 7, 16, 25 ಅಂದ್ರೆ ವಿನಾಯಕ ಒಂಥರ ಬ್ಯಾಚುಲರ್ ಡೇಟ್ ಆಫ್ ಬರ್ತು. ಈ ಡೇಟ್ ಆಫ್ ಬರ್ತ್ಗೆಲ್ಲ ಕೆಲವು ತೊಂದರೆಗಳು ಗ್ಯಾರಂಟಿ ಅಂತ. ಆಮೇಲೆ ಈ 4, 13, 22, 31 ಬರ್ತಕ್ಕಂಥ ತಾರೀಕುಗಳಲ್ಲಿ ದುರಂತಗಳು ಹೆಚ್ಚಿರೋದ್ರಿಂದ ಆ ತಾರೀಕುಗಳಲ್ಲಿ ಮದುವೆ ಆಗಲಿ, ಕೆಲವು ತುಂಬಾ ಇಂಪಾರ್ಟೆಂಟ್ ಅಂತ ಮುಹೂರ್ತದ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಬೇಡಿ ಅಂತ. ಅದರಲ್ಲಿ ಕೂಡ ಏನೋ ಜಮೀನೋ ಗಿಮೀನೋ ತಗೊಂಡ್ರದ್ದು ಏನಾದರೂ ಕೈ ಕೊಡ್ತು ಪರವಾಗಿಲ್ಲ ರೀ, ಮದುವೆ ಅನ್ನೋದು ಕೈ ಕೊಡ್ತಾನೋ ಮತ್ತೆ ಇನ್ನೇನು ಕಷ್ಟ ಅಲ್ವಾ, ಅದರಿಂದ ಅದು ಬೇಡ ಅಂತ. ನೋಡ ಬನ್ನಿ ಯಾರು ಕಾಲರ್ ಇದ್ದಾರೆ ಅಂತ. ಜೈ ಶರ್ಬೇಶ್ವರ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ, ಯಾರು? ರಮೇಶ್ ಅಂತ ಸರ್. ಎಲ್ಲಿಂದ ಪರಮೇಶ್ ಅವರೇ? ವಿಜಯಪುರದಿಂದ ಸರ್. ವಿಜಯಪುರದಿಂದ. ಯಾರ ಬಗ್ಗೆ ಪ್ರಶ್ನೆ? ನನ್ನ ಬಗ್ಗೆನೇ ಸರ್. ರೈಟ್, ತಮ್ಮ ಡೇಟ್ ಆಫ್ ಬರ್ತ್ ಕೊಡಿ ಪರಮೇಶ್. ಸರ್ 4th ಜನವರಿ 1975 ಸರ್. 4th ಜನವರಿ 1975. ಹುಟ್ಟರೋ ಸಮಯ? ಹಾ ಸರ್. ನಾನು ಅದೇ ರೀ. ಹಲೋ ಸರ್, ಹೇಳಿ. ಹುಟ್ಟರೋ ಟೈಮ್ ಹೇಳಿ ಪರಮೇಶ್. ಹುಟ್ಟಿದ್ದು ಸರ್ ಗೊತ್ತಿಲ್ಲ? ಗೊತ್ತಿಲ್ಲ ಸರ್. ಅಷ್ಟು ಅಕ್ಯುರೇಟ್ ಆಗಿ ಗೊತ್ತಿಲ್ಲ. ಹಾ ಸರ್. ಡೇಟ್ ಆಫ್ ಬರ್ತ್ ಪಕ್ಕನಾ ಇದು? ಒರಿಜಿನಲ್ ಡೇಟ್ ಆಫ್ ಬರ್ತ್? ಹಾ ಸರ್, ಪಕ್ಕ ಸರ್. ರೈಟ್, ಒಂದ್ ಸೆಕೆಂಡ್, ನಾನು ರಾಶಿ ನಕ್ಷತ್ರ ಕೂಡ ಕನ್ಫರ್ಮ್ ಮಾಡ್ತೀನಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಬರ್ತದೆ. ನಾನು ಬೆಳಗ್ಗೆ 10 ಗಂಟೆ ತಗೊಂಡಿದ್ದೀನಿ ಟೈಮ್. ಕನ್ಯಾ ರಾಶಿ ಸರ್. ಕರೆಕ್ಟ್ ಸರ್. ರೈಟ್, ಕೇಳಿ ಪರಮೇಶ್, ಏನ್ ಮಾಡ್ತಿದ್ರಾ, ಏನ್ ಪ್ರಶ್ನೆ? ಅದು ಬಿ ಎಡ್ ಯೂನಿವರ್ಸಿಟಿಯಲ್ಲಿ ಸರ್ ಜಾಬ್ ಮಾಡ್ತೀನಿ. ಯೂನಿವರ್ಸಿಟಿ ಸರ್. ಯೂನಿವರ್ಸಿಟಿಯಲ್ಲಿ ಏನು ಓದ್ಕೊಂಡ್ರಿ? ಸರ್ BA ಮುಗಿತೀನಿ ಸರ್. BA ಮುಗಿಸಿದೆ, ಇವಾಗ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಪ್ರೈವೇಟ್ ಅದು? ಹಾ ಸರ್, ಪ್ರೈವೇಟ್ ಸರ್. ಯೂನಿವರ್ಸಿಟಿ. ರೈಟ್, ಇವಾಗ ಕೇಳಿ ಏನ್ ಪ್ರಶ್ನೆ ಮತ್ತೆ? ಸರ್ ಅದೇ ಯಾವ್ದು ಕೆಲಸ ಆಗ್ತಾ ಇಲ್ಲ ಸರ್. ಏನು ನೋಡಿ, ಯಾವ್ದು ಕೆಲಸ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನೀವೆಲ್ಲ ಟೀಚ್ ಮಾಡ್ತಕ್ಕಂಥ ಪ್ರೊಫೆಷನಲ್ ಇದ್ಬಿಟ್ರೆ ಮತ್ತೆ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಡಿ ಏನಪ್ಪ ಇದು, ಏನ್ ಕೆಲಸ ಆಗ್ತಿಲ್ಲ ಅಂತ ಹೇಳಿ ಯಾವುದೋ ಒಂದು ಅಸ್ಟ್ರಾಲಜಿ ಪ್ರೋಗ್ರಾಮ್ಗೆ ಫೋನ್ ಮಾಡ್ಬಿಟ್ರು ನಮ್ಮ ಮೇಸ್ಟ್ರು ಅಂತ ಅನ್ಕೊಂಡು ಬೇಜಾರು ಮಾಡ್ಕೊಂಡ್ಬಿಡ್ಬಾರ್ದು. ಬಿಕಾಸ್ ಯಾವ್ದು ಒಟ್ಟಾಗ್ತಿಲ್ಲ ಅಂತ ಹೇಳ್ತಕ್ಕಂಥಷ್ಟು ಲೆವೆಲ್ಗೆ ಏನೇನ್ ಆಗ್ಬೇಕಾಗಿದೆ ಹೇಳಿ. ಸರಿ, ಒಂದು 10 ಕೆಲಸ ಕೊಟ್ಬಿಟ್ರೆ ಒಂದೇ ಸರಿ ನಾವೇನಾದ್ರೂ ಮಾಡಕ್ಕಾಗತ್ತಾ? ಇವಾಗ ಇರ್ತಕ್ಕಂಥ ಕೆಲಸ ನಾವು ಖುಷಿಯಾಗಿ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಕೆಲಸ ಮಾಡ್ಬೋದು. ಇವಾಗ ಬೆಳಗ್ಗೆ ತಿಂಡಿ ಚೆನ್ನಾಗಿ ತಿಂದು ಮುಗಿಸಿದ್ರೆ ಅದು ಜೀರ್ಣ ಆಗಿದ್ರೆ ಮಧ್ಯಾಹ್ನ ಊಟ ಮಾಡ್ಬೋದು. ಮಧ್ಯಾಹ್ನ ತಿಂದಿದ್ದು ಜೀರ್ಣ ಚೆನ್ನಾಗಾಯ್ತು ಅಂದ್ರೆ ಸಂಜೆ ಒಂದು ಕಾಫಿ ಟೀ ಕುಡಿದು ಒಂದು ಸ್ವಲ್ಪ ಏನಾದ್ರೂ ಸ್ನಾಕ್ಸ್ ತಗೋಬಹುದು. ಅದು ಚೆನ್ನಾಗಾಯ್ತು ಅಂದ್ರೆ ಒಂದು ಒಳ್ಳೆ ಡಿನ್ನರ್ ಮಾಡಿ ಮಲಗ್ಬೋದಪ್ಪ. ನಮ್ಗಿಲ್ಲಿ ಒಂದ್ ಕೆಲಸ ಕರೆಕ್ಟ್ ಆಗಿ ಜೀರ್ಣ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಮತ್ತೆ 3-4 ಕೆಲಸಕ್ಕೆ ಎಲ್ಲಿ ಹೋಗೋದು? ಆದ್ರಿಂದ ಯಾವತ್ತು ಸ್ವಲ್ಪ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ. ಯಾಕಂದ್ರೆ ನೀವು ಓದ್ಕೊಂಡಿರ್ತಕ್ಕಂಥವ್ರು ಈ ತರ ಪಾಸಿಟಿವ್ ಆಟಿಟ್ಯೂಡ್ ನಿಮ್ಮಲ್ಲಿ ಬಂದಿಲ್ಲ ಅಂತ ಇಟ್ಕೊಳ್ಳಿ, ಕಷ್ಟ ಆಗ್ಬಿಡುತ್ತೆ. ಓಕೆನಾ? ಆದ್ರಿಂದ ನಾನು ನನ್ನ ಕಡೆಯಿಂದ ಕೆಲವು ಲಕ್ಕಿ ಟಿಪ್ಸ್ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದನ್ನ ಫಾಲೋ ಮಾಡಿ. 4ನೇ ತಾರೀಕು ಕೊಟ್ಟಿದ್ದೀರಾ, ನಿಮ್ಗೆ ಈ ತರ ಸ್ಟ್ರೆಂತ್ ಸಿಗೋದಕ್ಕೆ ನಿಮ್ಗೆ ತಾಮ್ರ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥ ಮೆಟಲ್. ಬಲಗೈಗೆ ಒಂದು ಒಳ್ಳೆ ಬಳೆ ಹಾಕೊಳ್ಳಿ ತಾಮ್ರದ್ದು. ಒಂದು ಉಂಗುರದ ಬೆರಳಿಗೆ, ಬಲಗೈ ಉಂಗುರದ ಬೆರಳಿಗೆ ಒಂದು ತಾಮ್ರದಲ್ಲಿ ಒಂದು ಉಂಗುರ ಹಾಕೊಳ್ಳಿ. ಇದು ತುಂಬಾ ಸಕ್ಸಸ್ ಕೊಡುತ್ತೆ. ಇದ್ರ ಜೊತೆಗೆ ಬಲಗೈ ತೋರು ಬೆಳಗ್ಗೆ ಒಂದು ಟೋಪಾಸ್ ರೂಬಿ ಅಂತ ಒಂದು ಉಂಗುರ ಬರುತ್ತೆ. ಜೀವಾತ್ಮ ಸಂಯೋಗವನ್ನು ಕೊಡ್ತಕ್ಕಂಥದ್ದು, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡಿ ಕೊಡುತ್ತೆ. ನೀವೇನೇ ಕೆಲಸ ಕಾರ್ಯಗಳು ಪ್ರಾರಂಭಿಸಿದ್ರು ಕೂಡ 1, 10, 19 ಬರೋ ತಾರೀಕು, 6, 15, 24 ಬರೋ ತಾರೀಕುಗಳಲ್ಲೇ ಕೆಲಸ ಕಾರ್ಯ ಪ್ರಾರಂಭಿಸಿ, ಒಳ್ಳೆ ಸಕ್ಸಸ್ ಸಿಗುತ್ತೆ. ಹೆಚ್ಚಾಗಿ ಆರೆಂಜ್ ಕಲರ್ಸ್ನ, ಯೆಲ್ಲೋ ಕಲರ್ಸ್ನ, ಬ್ಲೂ ಕಲರ್ಸ್ನ ಉಪಯೋಗಿಸಿ. ಈ ಎಲ್ಲ ಲಕ್ಕಿ ಟಿಪ್ಸ್ ಫಾಲೋ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ನಮ್ಮ ಹಾಟ್ಲೈನ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ನ್ಯೂಮರಾಲಜಿಸ್ಟ್ ಜೈ ಶ್ರೀನಿವಾಸನ್ ಅಂತ ಹೇಳ್ತಕ್ಕಂಥ ಪೇಜ್ಗೆ ನೀವು ಲೈಕ್ ಮಾಡಿ, ಅದಕ್ಕೆ ಜಾಯಿನ್ ಆಗಿ. ನ್ಯೂಮರಾಲಜಿಸ್ಟ್ ಜೈ ಶ್ರೀನಿವಾಸನ್ ಪೇಜಲ್ಲಿ, ಆ ಪೇಜಲ್ಲಿ ನಾನು ರೆಗ್ಯುಲರ್ ಆಗಿ ಸಿಗ್ತೀನಿ. ನಿಮ್ಗೆ ಏನಾದರೂ ಕಮೆಂಟ್ಸ್ ಇತ್ತಂದ್ರೆ, ಪ್ರಾಬ್ಲಮ್ಸ್ ಇತ್ತಂದ್ರೆ ಅದಕ್ಕೆ ಕಮೆಂಟ್ ಮಾಡಿ. ನನ್ನ ಪರ್ಸನಲ್ ನಂಬರ್ ಅದು ಕೊಟ್ಟಿರ್ತಾರೆ, ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ಇನ್ನೂ ಮೋರ್ ಡೀಟೇಲ್ಸ್ ತಿಳ್ಕೊಬೋದು. ಮಾಡ್ಕೊಳ್ಳಿ. ಶರ್ಬೇಶ್ವರ್ ನಿಮ್ಗೆ ಒಳ್ಳೇದು ಮಾಡಲಿ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡುವ. ಜೈ ಶರ್ಬೇಶ್ವರ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ? ಹಲೋ. ನಮಸ್ಕಾರ. ಜೈ ಶರ್ಬೇಶ್ವರ, ಹೇಳಿ. ನಮಸ್ತೆ ಸರ್. ಕೇಳಿ, ಎಲ್ಲಿಂದ? ಭದ್ರಾವತಿಯಿಂದ. ಭದ್ರಾವತಿಯಿಂದ. ಯಾರು ಮಾತಾಡ್ತಾ ಇರೋದು ಭದ್ರಾವತಿಯಿಂದ? ಸುಧಾ ಸರ್. ಸುಧಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೋಬೇಕು ಸರ್. ಮನೆಯವರ ಡೇಟ್ ಆಫ್ ಬರ್ತ್ ಕೊಡಿ. 16/2. 16/2. 1973. 1973. ಓಕೆ. ಹುಟ್ಟರೋ ಸಮಯ? ಶುಕ್ರವಾರ ಬೆಳಗ್ಗೆ 12ವರೆಗೆ. ಶುಕ್ರವಾರ ಬೆಳಗ್ಗೆ ಮಧ್ಯಾಹ್ನ 12ವರೆಗೆ. ಮಧ್ಯಾಹ್ನ 12ವರೆಗೆ. ಓಕೆ. ಯಜಮಾನ್ರ ಹೆಸರೇನಮ್ಮ ಸುಧಾ ಅವರೇ? ರುದ್ರಪ್ಪ ಸರ್. ರುದ್ರಪ್ಪ. ಏನ್ ಮಾಡ್ತಿದ್ದಾರೆ ರುದ್ರಪ್ಪ ಅವರು? ಅವ್ರ ಬಗ್ಗೆ ಏನ್ ಪ್ರಶ್ನೆ? ಕ್ಯಾಂಟೀನ್ ಮಾಡ್ತಿದ್ರು ಸರ್, ಈಗ ಸರಿಯಾಗಿ ನಡೀತಿಲ್ಲ. ವ್ಯವಸಾಯ ಮಾಡ್ತಾ ಇದಾರೆ. ವ್ಯವಸಾಯ ಮಾಡ್ತಿದ್ದಾರೆ. ಏನ್ ಬೆಳಿತೀರಾ? ಹೆಂಗೆ ಬೋರ್ ಹಾಕಿದೀರಾ ಇಲ್ಲ ನೀರ್ ಯಾವ ತರ ನಿಮ್ಗೆ? ನೀರಾವರಿ ಜಮೀನೆ. ನೀರಾವರಿ ಜಮೀನೆ. ಓಕೆ. ಬೋರ್ ಏನಿಲ್ಲ? ಬೋರ್ ಏನಿಲ್ಲ ಸರ್. ಓಕೆ. ಏನ್ ಬೆಳಿತಾರೆ ಈಗ? ಏನ್ ಬೆಳಿತಿದ್ದಾರೆ? ಭತ್ತನೇ ಸರ್.
ಭತ್ತನೇ ರೆಗ್ಯುಲರ್ ಆಗಿ ಬೆಳೆಯೋದು. ವಾಸವಾಗಿರ್ತಕ್ಕಂಥ ಮನೆ ಸ್ವಂತ ಮನೆನ ಬಾಡಿಗೆ ಮನೆನ ಸುಧಾ ಅವರೇ? ಸ್ವಂತ ಮನೆ ಸರ್. ಯಾರ ಹೆಸರಲ್ಲಿದೆ ಮನೆ ಅದು? ಮನೆ ನಮ್ಮ ಮನೆಯವ್ರ ಹೆಸರಲ್ಲೇ ಇದೆ. ನಿಮ್ಮ ಮನೆಯವರ ಹೆಸರು? ಯಾವ ಬಾಗ್ಲಿದೆ ಅದು? ಯಾವ ದಿಕ್ಕಿಗಿದೆ ಬಾಗ್ಲು? ಪಶ್ಚಿಮ ಬಾಗ್ಲಲ್ಲಿ ಇದೆ ಸರ್. ಎಷ್ಟು ದಿನದಿಂದ ಇದ್ದಾರೆ ಇವಾಗ ಆ ಮನೇಲಿ? ಆ ಮನೇಲಿ ಅತ್ತೆಯವರು, ನನಗೆ 2 ಮಕ್ಕಳು, ನಮ್ಮ ಯಜಮಾನ್ರು. ಓಕೆ ಓಕೆ ಆಯ್ತು, ತಿಳಿಸ್ಕೊಡ್ತೀನಿ ನೋಡಿ. ನಾರ್ಮಲಿ ಮೊದಲು ಕ್ಯಾಂಟೀನ್ ನಡೆಸ್ತಿದ್ರು, ಈಗ ನೀರಾವರಿ ಜಮೀನಿದೆ, ಭತ್ತ ಬೆಳೀತಿದ್ದಾರೆ. ಅಗ್ರಿಕಲ್ಚರ್ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಮಾಡಕ್ಕೆ ಹೇಳಿ. ಇದ್ರ ಜೊತೆಗೆ ಏನಾದ್ರೂ ಅವ್ರಿಗೆ ಇಂಟ್ರೆಸ್ಟ್ ಇತ್ತಂದ್ರೆ ಸ್ವಲ್ಪ ಭೂಮಿ ಗೀಮಿ ತಕ್ಕೊಡೋದು, ರಿಯಲ್ ಎಸ್ಟೇಟು, ಓಕೆ ಜಮೀನು ತಕ್ಕೊಡೋದು, ಈ ತರ ಕೆಲಸ ಕಾರ್ಯಗಳು ಯಾವ್ದಾದ್ರು ಇದ್ರೆ ಅದನ್ನು ನೋಡಕ್ಕೆ ಹೇಳಿ. ಇದು ಕೂಡ ಲಾಭ ಆಗುತ್ತೆ ಅವ್ರಿಗೆ. ಇವೆರಡೂ ಕೂಡ ಒಳ್ಳೇದೇ. ಏನಾದ್ರೂ ಸ್ವಲ್ಪ ಇಂಟ್ರೆಸ್ಟ್ ಇದ್ರೆ ಎಲೆಕ್ಟ್ರಾನಿಕ್ಸ್ ರೀತಿ ಬಿಸ್ನೆಸ್ ಮಾಡ್ಬೋದು. ಬಟ್ ವ್ಯವಸಾಯ ಮಾಡ್ತಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಅಂದ್ರೆ ಸ್ವಲ್ಪ ಅಕ್ಕಪಕ್ಕ ಇದೆ, ಎಲೆಕ್ಟ್ರಾನಿಕ್ಸ್ ಅಂದ್ರೆ ತುಂಬಾ ದೂರ. ಅದರಿಂದ ಈ 2 ವಿಷಯಗಳು ಅವರಿಗೆ ತುಂಬಾ ಚೆನ್ನಾಗಿ ಸೂಟಬಲ್ ಆಗುತ್ತೆ, ಅದನ್ನ ಮಾಡಕ್ಕೆ ಹೇಳಿ. ಇನ್ ಕೇಸ್ ಏನಾದ್ರು ಸ್ನೇಹಿತರೆಲ್ಲ ಸೇರಿ ಯಾವ್ದಾದ್ರು ಕೋಆಪರೇಟಿವ್ ಬ್ಯಾಂಕ್ ತರ ಏನಾದ್ರು ಮಾಡ್ತೀವಿ, ದುಡ್ಡು ಕಾಸೆಲ್ಲ ಎಲ್ಲ ಒಂದು 10 ಜನ ಸೇರಿ ಹಾಕಿ ಆಮೇಲೆ ಒಬ್ಬೊಬ್ಬರಿಗೆ ನಾವು ಹಂಚ್ಕೊಳ್ತೀವಿ, ಮತ್ತೆ ಲೋನ್ ತರ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಕೋಆಪರೇಟಿವ್ ಬ್ಯಾಂಕ್ಸ್ ತರ ಮಾಡ್ಕೊಳ್ತಾರೆ ನೋಡಿ. ಆ ತರದ್ ಏನಾದ್ರು ಇಂಟ್ರೆಸ್ಟ್ ಇದ್ರು ಮಾಡಕ್ಕೆ ಹೇಳಿ. ಅಗ್ರಿಕಲ್ಚರು, ಈ ಹಣಕಾಸಿನ ವಿಷಯಗಳು, ರಿಯಲ್ ಎಸ್ಟೇಟ್ ರಿಲೇಟೆಡ್, ಇಲ್ಲ ಜಮೀನು ಕೊಡ್ಸೋ ರಿಲೇಟೆಡ್, ಇದೆಲ್ಲಾನು ಮಾಡ್ಬೋದು. ಇದ್ರಲ್ಲಿ ಒಳ್ಳೇದಾಗುತ್ತೆ. ಸೊ ಇವ್ರಿಗೆ ಆ ಥರದ್ರೆಲ್ಲ ಒಳ್ಳೇದಾಗಕ್ಕೆ ಇವಾಗ ವಾಸವಾಗಿರ್ತಕ್ಕಂಥ ಮನೆಗೆ ವೇದಿಕ ವಾಸ್ತು ಕಿಟ್ನ ಅಳವಡಿಸಿದಾಗ ಏನಾಗುತ್ತೆ ಅಂದ್ರೆ, ನೀವು ವಾಸವಾಗಿರ್ತಕ್ಕಂಥ ಮನೇಲಿ ಇವಾಗ ನಿಮ್ಮ 2 ಮಕ್ಕಳು, ನಿಮ್ಮ ಅತ್ತೆಯವರು, ಯಜಮಾನರು ಎಲ್ಲರೂ ಇರೋವಾಗ ಎಲ್ರಿಗೂ ಕೂಡ ಅದರಿಂದ ಒಳ್ಳೇದಾಗುತ್ತೆ ಮನೆಗೆ ವಾಸ್ತು ಕಿಟ್ ಅಳವಡಿಸುವಾಗ. ಅದ್ರ ಜೊತೆಗೆ ನಿಮ್ಮ ಯಜಮಾನರಿಗೆ ಕೆಲಸ ಕಾರ್ಯದಲ್ಲಿ, ಬಿಸ್ನೆಸ್ ಅಲ್ಲಿ ಒಳ್ಳೇದಾಗಕ್ಕೆ ಒಂದು ಓನಿಕ್ ಜಿರ್ಕಾನ್ ಅಂತ ಹೇಳ್ತೀವಿ ಉಂಗುರ, ಲಕ್ಷ್ಮೀನಾರಾಯಣ ಯೋಗವನ್ನ ಕೊಡ್ತಕ್ಕಂಥ ಉಂಗುರ. ಆ ಉಂಗುರವನ್ನ ಬಲಗೈ ಉಂಗುರದ ಬೆಳಗ್ಗೆ ಒಂದು ಕೆಲಸ ಕಾರ್ಯಗಳಿಗೆಲ್ಲ ಒಳ್ಳೇದಾಗ್ತಕ್ಕಂಥ ಒಂದು ಟರ್ಕಾಯ್ಸ್ ಬ್ಲೂ ಸಫರ್ ಅಂತ ಹೇಳ್ತಕ್ಕಂಥ ಒಂದು ಪೆಂಡೆಂಟ್, ಇದನ್ನು ಕೂಡ ನಾವು ಕತ್ತಿಗೆ ಲಾಕೆಟ್ ಆಗಿ ಹಾಕೊಳಕ್ ಹೇಳಿ. ಇವೆಲ್ಲ ಲಕ್ಕಿ ಟಿಪ್ಸ್ನು ಫಾಲೋ ಮಾಡಕ್ ಹೇಳಿ. ಯಜಮಾನ್ರಿಗೆ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತಾರೆ, ಚಿಂತೆ ಮಾಡಬೇಡಿ. ಜೈ ಶರ್ವೇಶ್ವರ. ಯಾರು ನೆಕ್ಸ್ಟ್? ನಮಸ್ತೆ ಗುರುಜಿ. ಜೈ ಶರ್ವೇಶ್ವರ ಹೇಳಿ ಮೇಡಮ್, ಎಲ್ಲಿಂದ? ಹುಬ್ಳಿಯಿಂದ ಗುರುಜಿ. ಹುಬ್ಳಿಯಿಂದ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಮೇಡಮ್? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹೆಸರು? ಅವನ ಹೆಸರು ಸನತ್ ಅಂತ. ಸನತ್ ಅಂತ. ಏನ್ ಮಾಡ್ತಿದ್ದಾರೆ ಸನತ್? ಈಗ 10th ಓದ್ತಾ ಇದ್ದಾನ್ರಿ. 27/9/2001. 27/9/2001. ಇದಕ್ ಮುಂಚೆನೇ ನನ್ನ ಜೊತೆ ಮಾತಾಡಿದ್ರ ಮೇಡಮ್ ನೀವು ಸನತ್? ಇಲ್ಲ ಗುರುಜಿ, ಇಲ್ಲ, ಇದೇ ಫಸ್ಟ್ ಟೈಮ್ ಸಿಕ್ಕಿರೋದು. ಓಕೆ ರೈಟ್. ಹುಟ್ಟರ ಸಮಯ ಹೇಳಿ ಸನತ್ದು ನೋಡೋಣ. ಬೆಳಿಗ್ಗೆ 7:40ರಿಂದ 45 ಒಳಗೆ ಹುಟ್ಟಿದಾರೆ ಗುರುಜಿ. ಓಕೆ. ಈಗ 10th? ಹೌದು ಗುರುಜಿ. ಅವ್ನ ವಿದ್ಯಾಭ್ಯಾಸ, ಅವ್ನ ಮುಂದೆ ಹೇಗಿರ್ತಾನ ಅಂತ ಕೇಳ್ಬೇಕಂತ. ಓಕೆ. ಆದ್ರೂ ಹೇಗ್ ಓದ್ತಾ ಇದ್ದಾನೆ ಮೇಡಮ್ ಈಗ? ಅಷ್ಟೇ ಗುರುಜಿ, ಅಷ್ಟೇನ್ ಇಂಟ್ರೆಸ್ಟ್ ಕೊಟ್ಟು ಓದೋದಿಲ್ಲ ಗುರುಜಿ. ಅಷ್ಟು ಕೊಟ್ಟು ಓದ್ತಾ ಇಲ್ಲ. ಓಕೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ಒಬ್ಬನೇ ಮಗ ಗುರುಜಿ. ಒಬ್ಬನೇ ಮಗ. ನೀವು ಮದುವೆ ಆಗಿರೋ ತಾರೀಕೇನು? 30/12/1999. ಓಕೆ. 28/1/6 ಬರುತ್ತೆ. ಓಕೆ. 28/1/6 ಅಂದ್ರೆ 34 ಆಯ್ತು. ಮದುವೆ ಆಗಿರೋ ತಾರೀಕಿನ ಕುಡಿದ್ರೆ 7 ಬರುತ್ತೋ ಅಲ್ಲಿ ಮಕ್ಕಳೇ ಆಗಲ್ಲ. ಆದ್ರೆ ಎಷ್ಟೋ ಅಬ್ನಾರ್ಮಾಲಿಟಿ ಇರುತ್ತೆ ಅಂತ. ಫಾರ್ಚುನೇಟ್ಲಿ ಒಬ್ಬ ಹುಡುಗ ಹುಟ್ಟಿದ್ದಾನೆ. ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಏನಾದ್ರು ಇದಾನೆ ಮೇಡಮ್? ಇಲ್ಲ ಗುರುಜಿ. ಯಾವ್ದಕ್ಕೂ ನೀವು ಕಳಿಸ್ಲಿಲ್ಲ? ಮೊದಲು ಸಣ್ಣ ವಯಸ್ಸಿಂದ ಸ್ಪೋರ್ಟ್ಸ್ಗೆ ಅದಕ್ಕೆ ಯಾವ್ದಕ್ಕೂ ಕಳಿಸಿಲ್ಲ? ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತಲ್ಲ, ಕಳಿಸಿಲ್ಲ ಗುರುಜಿ. ನೋಡಿ, 7ನೇ ಸಂಖ್ಯೆಯಲ್ಲಿ ಮದುವೆ ಆದ್ರೇನೆ ಗಂಡು ಮಕ್ಕಳಿಗೆ ಎಷ್ಟೋ ನಿಶಕ್ತಿ, ಇನ್ನೊಂದು ಅದಕ್ಕೆ ಮೇಲೆ ಹೋದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂತ. ಇವೆಲ್ಲ ಕೂಡ ನಾವು ಕಾರ್ಯಕ್ರಮದಲ್ಲಿ ಏನಕ್ಕೋಸ್ಕರ ನಿಮ್ಗೆ ಹೇಳ್ಕೊಂಡು ಬರ್ತಿದೀವಿ ಅಂದ್ರೆ, ಇದಕ್ಕೆ ಮೇಲಾದ್ರೂ ನೀವು ತಿಳಿದುಕೊಳ್ಳಿ ಅಂತ ಅಷ್ಟೇ. ಅದರಿಂದ 27ನೇ ಸಂಖ್ಯೆಯಲ್ಲಿ ಹುಟ್ಟರೋನು, ತಿಂಗಳು ಕೂಡ 9, ಇದೆಲ್ಲ ನೋಡಿದ್ರೆ ಯಾವ ರೀತಿ ಸ್ಟ್ರಾಂಗ್ ಪರ್ಸನಾಲಿಟಿ ಆಗಿರ್ಬೇಕಾಯ್ತು. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ನೀವು ಮೊದಲೇ ಸ್ವಲ್ಪ ಸ್ಪೋರ್ಟ್ಸ್ ಆಕ್ಟಿವಿಟಿ, ಸ್ವಲ್ಪ ಏನಾದರೂ ಸ್ವಲ್ಪ ವರ್ಕೌಟ್ ಮಾಡ್ತಕ್ಕಂಥ, ಫಿಸಿಕ್ನ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕೆಲವು ಆಕ್ಟಿವಿಟೀಸ್ ಕಳಿಸ್ಬೇಕಾಗಿತ್ತು. ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆಯೋ ಅವ್ರ ತಾನೇ ಮೇಡಮ್ ಆ ಥರ ಆಕ್ಟಿವಿಟಿಗೆ ಹೋಗ್ಬೇಕು. ಇವತ್ತು ನನಗೂ ಕೆಲವೊಮ್ಮೆ ಯಾವ್ದಾದ್ರು ಜ್ಯೋತಿಷಿ ಕಾರ್ಯಕ್ರಮದಲ್ಲಿ ನೀರಿನಲ್ಲಿ ಗಂಡಾಂತರ ಅನ್ನೋದು ಬಂತು ಅಂದ್ರೆ, ನಾವು 1ನೇ ಕ್ಲಾಸ್ ಓದೋವಾಗ್ಲೇನೆ ಅವನ್ನ ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕ್ಬಿಡ್ಬೇಕು. ಈಜೊಡೆಯಲ್ಲೇ ನೀರಿನಲ್ಲಿ ಗಂಡಾಂತರ ಅಂತ ಹೇಳಿದ್ರೆ ಅಂತ ಈಜು ಕಲಿ ಅಂತ. 2 ವೀಲರ್ಲಿ 4 ವೀಲರ್ಲಿ ಗಂಡಾಂತರ ಅಂತ ಹೇಳಿದ್ರೆ ಅವನಿಗೆ ಫಸ್ಟ್ ಕ್ಲಾಸ್ ಆಗಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಬರೋವಾಗಲೇ ಸೈಕಲಿಂದ ಓಡಿಸೋದಕ್ಕೆ ಅವನ್ನ ಬಿಟ್ಬಿಡ್ಬೇಕು ನಾವು. ಯಾಕೆಂದ್ರೆ ಟ್ರೈನಿಂಗ್ ಆಗಿದ್ರೆ ಅದರಿಂದ ಏನಾದರೂ ಪ್ರಾಬ್ಲಮ್ ಬಂದ್ರೆ ಈಚೆ ಕಡೆ ಬಂದ್ಬಿಡ್ತೀವಿ. ನೀರಿನಲ್ಲಿ ಗಂಡಾಂತರ ಅಂದ್ರೆ ನೀರ್ನ ಮುಟ್ಲೇಬೇಡ ಅನ್ನೋ ಲೆವೆಲ್ಗೆ ಇವತ್ತು ಮಾತಾಡ್ತೀವಿ. ಇದೇ ಬಂದಿರೋದು ಪ್ರಾಬ್ಲಮ್. ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಈ ತರ ಮಾಡ್ಕೋಬೇಕಾಗಿತ್ತು. ಇವಾಗ ಈ ಹುಡುಗನಿಗೆ ಸನತ್ ಅಂತ ಹೇಳ್ತಕ್ಕಂಥ ಹೆಸರು ಬದಲಾವಣೆ ಬೇಡ ಮೇಡಮ್. ಇವನಿಗೆ ಸ್ವಲ್ಪ ಬೇರೆ ಅಕ್ಷರದಲ್ಲಿ ಹೆಸರು ಬದಲಾವಣೆ ಮಾಡಿ. ಹೆಸರು ಬದಲಾವಣೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಬರುತ್ತೆ. ಬಿಕಾಸ್ ಒಂದು ಪ್ರಾಡಕ್ಟ್ ಗೆಲ್ಲಬೇಕು ಅಂತ ಇಟ್ಕೊಳ್ಳಿ, ಒಂದು ಕಾರ್ ಗೆಲ್ಲಬೇಕು ಅಂತ ಇಟ್ಕೊಳ್ಳಿ, ಕಾರ್ಗೆ ಸಾವಿರಾರು ಸ್ಪೇರ್ ಪಾರ್ಟ್ಸ್ ಇರ್ತವೆ. ಅದೆಲ್ಲ ಕಂಬೈನ್ ಆಗಿ ಒಂದು ಕಾರ್ ಆಗೋದು. ಆದ್ರೆ ಆ ಕಾರ್ಗೆ ಇರ್ತಕ್ಕಂಥ ಹೆಸರು ಕ್ಲಿಕ್ ಆಯ್ತು ಅಂತ ಇಟ್ಕೊಳ್ಳಿ, ಆ ಕಾರ್ ಬೇಕು ಬೇಕು ಅಂತ ಮುಗಿಬೀಳೋರು ಎಷ್ಟೋ ಜನ ಇರ್ತಾರೆ. ಆಗ ಹೆಸರಲ್ಲಿ ಶಕ್ತಿ ಇದೆ. ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಅದರಿಂದ ಈ ಹುಡುಗನ ಹೆಸರು ಬದಲಾವಣೆ ಮಾಡಿ ಹೆಲ್ತ್ ರಿಲೇಟೆಡ್ ಅಲ್ಲಿ ಇಂಪ್ರೂವ್ ಆಗ್ತಾನೆ. ಸೊ ಇವನು ಓದೋವಾಗ ಆಲ್ವೇಸ್ ಉತ್ತರಕ್ಕೆ ಮುಖ ಮಾಡಿ ಓದಕ್ಕೆ ಹೇಳಿ, ಒಳ್ಳೇದಾಗತ್ತೆ. ಪೂರ್ವಕ್ಕೆ ತಲೆ ಹಾಕಿ ಮಲಗಕ್ಕೆ ಹೇಳಿ. ಒಂದು 10 ಗೋಧಿ ಕಾಳು, ಒಂದು 5 ಹೆಸರು ಕಾಳು, ಒಂದು ತಾಮ್ರದ ಲೋಟದಲ್ಲಿ ರಾತ್ರಿ ನೆನೆಸ್ಬಿಡಿ, ಒಂದು ಸ್ವಲ್ಪ ನೀರು ಹಾಕಿ. ಬೆಳಗ್ಗೆ ಎದ್ದಿದ ತಕ್ಷಣ ಆ ಗೋಧಿ ಕಾಳು ಆಮೇಲೆ ಹೆಸರು ಕಾಳನ್ನ ತಿಂದ್ಬಿಟ್ಟು ಆ ನೀರನ್ನ ಕುಡಿದು ಬಿಡಕ್ಕೆ ಹೇಳಿ.
ಖಂಡಿತವಾಗ್ಲೂ ಇವನಿಗೆ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಎಜುಕೇಷನಲ್ಲೂ ಚೆನ್ನಾಗಿ ಬರ್ತಾನೆ, ಅವ್ನಿಗೆ ಒಳ್ಳೇದಾಗುತ್ತೆ. ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ಅಂತ ಒಂದು ಪೆಂಡೆಂಟ್ ಸಿಗುತ್ತೆ, ಅದನ್ನ ಕತ್ತಿಗೆ ಲಾಕೆಟಾಗಿ ಹಾಕಿ ಇವಾಗಲೂ ಸಹ ಏನು ಕೆಟ್ಟಿಲ್ಲ SLC ಇಂದ. ಇವನು ಯಾವ್ದಾದ್ರು ಒಂದು ಸ್ವಲ್ಪ ಜಿಮ್ ವರ್ಕೌಟ್ ಅಂತೆ, ಸ್ವಲ್ಪ ಏನಾದರೂ ಫಿಸಿಕ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಟ್ಕೊಳ್ತಕ್ಕಂಥ ಕೆಲವು ಎಕ್ಸಸೈಸ್ ಎಲ್ಲ ಇವನಿಗೆ ಕಲ್ತ್ಕೊಳ್ಳೋಕೆ ಹೇಳಿ, ಗ್ರಾಜುಯೇಷನ್ ಮಾಡಿ ಕೂಡ ಯಾವ್ದಾದ್ರು ಡಿಪಾರ್ಟ್ಮೆಂಟ್ಸ್ಗೆ ಎಕ್ಸಾಮಿನೇಷನ್ಸ್ಗೆ ಬರೆದ್ರೆ ಫೋರ್ಸಸ್ ಅಲ್ಲಿ ಜಾಯಿನ್ ಆಗ್ಬೋದು. ಸಮವಸ್ತ್ರವನ್ನ ಧರಿಸ್ತಕ್ಕಂಥ ಕೆಲವು ಫೋರ್ಸಸ್ ಎಲ್ಲ ಕೆಲಸ ಮಾಡ್ತಕ್ಕಂಥ ಯೋಗ ಮಗನಿಗಿದೆ. ಸರ್ವೇಶ್ವರ ನಿಮಗೆ ಒಳ್ಳೇದು ಮಾಡಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ವೀಕ್ಷಕರೇ, ಮಾತಾಡ್ತಾ ವಿರಾಮ ತಗೊಳ್ತಕ್ಕಂಥ ಸಮಯಕ್ಕೆ ಬಂದಿದ್ದೀವಿ. ಈಗ ಒಂದು ಪುಟ್ಟ ವಿರಾಮ ತಗೊಂಡು ಬಹು ಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡ್ವಾ. ನಮಸ್ಕಾರ. ಯಾರು, ಎಲ್ಲಿಂದ? ಜಯ ಸರ್ವೇಶ್ವರ, ಹೇಳಿ. ಬಳ್ಳಾರಿ ಡಿಸ್ಟಿಕ್ ಹೆಂಗಿಂದ ಗುರುಜಿ ನಿಖಿಲ್ ಅಂತ. ಓಕೆ, ಬಳ್ಳಾರಿ ಎಲ್ಲಿ? ಅದ್ ಯಾವ ಊರು ಹೇಳಿದ್ರಿ? ಬಳ್ಳಾರಿ ಡಿಸ್ಟಿಕ್ ಹಗರಿಬೊಮ್ಮೆ ತಾಲೂಕು. ಅಗ್ರಿಬೊಮ್ಮನ ಅಂತ. ರೈಟ್, ಕೇಳಿ. ಯಾಕಂದ್ರೆ ಆ ಕಡೆ ಎಲ್ಲ ಓಡಾಡ್ತಿರ್ತೀವಲ್ಲ, ಅದಕ್ಕೋಸ್ಕರ. ನಿಖಿಲ್, ಯಾರ ಬಗ್ಗೆ ಪ್ರಶ್ನೆ? ನಮ್ಮ ಬಗ್ಗೆ ಗುರುಜಿ. ಏನ್ ಮಾಡ್ತಿದ್ದೀರಾ ನಿಖಿಲ್? ನಾವು ಈಗ ವ್ಯವಸಾಯ ಮಾಡ್ತಾ ಇದ್ದೀವಿ ಗುರುಜಿ. ವೆರಿ ಗುಡ್, ಸಂತೋಷ. ರೈಟ್, ಹೇಳಿ. ಡೇಟ್ ಆಫ್ ಬರ್ತ್? 22/5. 22/5/93 ಗುರುಜಿ. 1993. ಹುಟ್ಟರೋ ಸಮಯ? 2:15 ಮಧ್ಯಾಹ್ನ ಗುರುಜಿ, ಶನಿವಾರ. 2:15. ನಿಖಿಲ್, ಏನ್ ಬೆಳಿತೀರಾ, ಏನ್ ಸಮಾಚಾರ, ಏನ್ ಓದ್ಕೊಂಡ್ರಿ ನಿಖಿಲ್? ನಮ್ದು ಎಜುಕೇಶನ್ ಅಷ್ಟೊಂದೇನು ಆಗಿಲ್ಲ ಗುರುಜಿ. ಎಜುಕೇಶನ್ ಅಷ್ಟ ಆಗಿಲ್ಲ. ಸೊ ಇವಾಗ ವ್ಯವಸಾಯ ಮಾಡ್ತಿದ್ರೆ ಹೇಗೆ? ನೀರೆಲ್ಲ, ನೀರ್ ಹೇಗೆ? ಬೋರಾ ಹೇಗೆ? ಬೋರ್ ಎಲ್ಲ ಇವೆ ಗುರುಜಿ. ನೀವು ಮೊನ್ನೆ ಹೇಳಿದ್ರಲ್ಲ, ಒಂದ್ ಬೋರ್ ಇಲ್ಲ ಅಂದ್ರೂ ಅದು ಪಾಯಿಂಟ್ ಒಳಗೆ ಚೆನ್ನಾಗಿ ಹೇಳಿದ್ರಿ ಸರ್ ಗುರುಜಿ. ನೀರಿಲ್ಲ ಅಂದ್ರೂ ಸೊಲ್ಯೂಷನ್ ಕೊಟ್ರೆ ಅವತ್ತು. ನೀರ್ ಇಲ್ದಿರೋದಕ್ಕೆ 2ನೇ ತಾರೀಕು ಬೋರ್ ಹಾಕಿ ನೀರ್ ಸಿಗುತ್ತೆ ಅಂತ. ಇದೆ, ನಮ್ ನೀರ್ ಇದೆ ಬಿಡಿ ಗುರುಜಿ. ಆ ತರ ಹೇಳಿದ್ದೆಲ್ಲ ಆ ಲಕ್ಕಿ ಟಿಪ್ ಫಾಲೋ ಮಾಡ್ತಾ ಇದ್ದೀರಾ? ಫಾಲೋ ಮಾಡ್ತಾ ಇದ್ದೀವಿ ಗುರುಜಿ. ಓಕೆ, ವೆರಿ ಗುಡ್. ಇವಾಗ ಏನ್ ಪ್ರಶ್ನೆ? ಏನ್ ಫ್ಯೂಚರ್ ನಮ್ ಕೃಷಿಯಲ್ಲಿ ಹೇಗಿದೆ, ನಮ್ದು ಫೈನಾನ್ಷಿಯಲ್ ಹೇಗಿದೆ ಅಂತ ತಿಳ್ಕೊಬೇಕು. ಓಕೆ, ನೋಡಿ, ನಾರ್ಮಲಿ ಇವತ್ತು ಕೃಷಿ ಕಲ್ಸ್ಕೊಟ್ಟವ್ರು ನಾವು, ಬಟ್ ಕೃಷಿಯಲ್ಲಿ ಮುಂದಿರೋರು ಇಸ್ರೇಲ್ನವರು. ನಿಜಾನಲ್ವಾ? ನಿಜ ತಾನೆ? ಇವತ್ತು ನೋಡಿ, ಕೆಲವು ಚಾನೆಲ್ಗಳಲ್ಲೆಲ್ಲ ನೀವು ನೋಡಿದ್ರೆ ಕೃಷಿ ಬಗ್ಗೆ 10 ಎಪಿಸೋಡ್ ಹೊಡಿತಾನೆ ಇದಾರೆ. ಆಲ್ರೆಡಿ 5-6 ಭಾಗಗಳಾಗೋಯ್ತು, ಇನ್ನೂ ಹೋಗ್ತಾ ಇದೆ ಕೃಷಿ ಬಗ್ಗೆ. ಇಸ್ರೇಲ್ನಲ್ಲಿ ಕೃಷಿ ಏನಕ್ಕೆ ಮುಂದಕ್ಕಿದ್ದಾರೆ ಅಂತ. ಅಂದ್ರೆ ನಾವು ಕೆಲವು ಟೆಕ್ನಾಲಜಿಗೆ ಅಪ್ಡೇಟ್ ಆಗಲೇಬೇಕು. ಇವತ್ತು ನೋಡಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಪೂರ್ವಗ್ರಹ ಇದೊಂದೇ. ನಮ್ಮಲ್ಲಿ ಎಲ್ಲ ನಾವು ಹೇಳ್ಕೊಟ್ಟವ್ರು ಏನಂದ್ರೆ, ಆ ಓಬಿರಾಯನ್ ಕಾಲದ್ದೇ ಮಾತಾಡ್ಕೊಂಡು ಕೂತಿರ್ತೀವಿ. ಇವತ್ತು ನೋಡಿ, ಒಬ್ಬ ಜ್ಯೋತಿಷ್ಯ ಹೇಳ್ತೀವಿ ಅಂದ್ರೆ ಅವನು ಏನೋ ಇಷ್ಟು ರುದ್ರಾಕ್ಷ ಹಾಕೊಂಡ್ಬಿಡ್ಬೇಕು, ಹಿಂಗೆಲ್ಲ ಕುತ್ಕೋಬೇಕು. ಯಾಕೆ? ಒಂದು ಸಿಂಪಲ್ ಆಗಿ, ಒಂದು ಲಾಜಿಕ್ ಆಗಿ, ಒಂದು ಸಿಂಪಲ್ ಆಗಿ ಮಾತಾಡಿದ್ರೆ ಇಲ್ಲ, ಆ ಥರನೇ ಕುತ್ಕೊಂಡ್ರೆ ಇವ್ರಿಗೆ ನಂಬಿಕೆ ಬರೋದು ಅನ್ನೋ ರೀತಿ ಅಲ್ಲ. ಇವತ್ತು ಹಂಗೆಲ್ಲ ಏನಿಲ್ಲ. ನಮ್ಮಲ್ಲೆಲ್ಲ ಜಮೀನುಗಳೆಲ್ಲ ಹೋಗ್ಬೇಕಂದ್ರೆ ಚಪ್ಪಲಿ ಹಾಕೊಂಡು ಅಲ್ಲಿ ಹೋಗ್ಬಿಟ್ರೆ ಸಾಕು, ಪಳಿರಂತ ಬಿಟ್ಟೆ ಬಿಡೋರು. ಚಪ್ಪಲಿ ಅಲ್ಲಿ ಬಿಟ್ಬಿಟ್ಟು ಬರಲೇ ಬರಿಕಲಲ್ಲಿ ಅಂತ. ನಿಜ ತಾನೆ? ಆ ಥರ ಇವತ್ತು ಬರಿಕಲೆಲ್ಲ ಹೋದ್ವಿ ಅಂದ್ರೆ ಕಾಲೊಂದು ದಾರಿ ಆಗ್ಬಿಡತ್ರಿ. ಅದ ಮುಖ್ಯ. ನಾವು ಬೆಳೆಯೋದು ಮುಖ್ಯ, ಶುದ್ಧ ಮನಸ್ಸಿನಿಂದ ಬೀಜ ಬಿತ್ತೋದು ಮುಖ್ಯ. ನಿಜ ತಾನೆ? ಇವತ್ತು ಶೂ ಹಾಕೊಂಡೇ ಓಡಾಡ್ತಾನೆ, ಟ್ರಾಕ್ಟರ್ ಇಟ್ಕೊಂಡೇ ಓಡಾಡ್ತಾನೆ, ಟ್ರಾಕ್ಟರ್ ಮೇಲೆ ಕುತ್ಕೊಂಡೇ ಓಡಾಡ್ತಾನೆ, ಭೂಮಿ ಮೇಲೂ ಕುತ್ಕೊಂತಾನೆ, ಒರಳಾಡ್ತಾನೆ, ಗ್ಲೌಸ್ ಹಾಕೊಂಡೇ ಕೆಲಸ ಮಾಡ್ತಾನೆ, ತಲೆಗೆ ಹಾಕೊಂಡು ಕೆಲಸ ಮಾಡ್ತಾನೆ. ಕೃಷಿಯಲ್ಲಿ ಎಲ್ಲಿದ್ದಾನೆ ನೋಡಿ ಅವನು. ನಿಜ ತಾನೆ? ಯಾಕಂದ್ರೆ ನೀವು ಯುವಕರಿದ್ದೀರಾ, ನೀವು ಇದನ್ನೆಲ್ಲ ತಿಳ್ಕೋಬೇಕು. ನಾವೇನಂದ್ರೆ ಅದೇ ಕಾಲದ ಓಬಿರಾಯನ್ ಕಲ್ತಿದ್ದಂತಾನೆ ಇಟ್ಕೊಂಡು ಕುತ್ಕೊಂಡ್ಬಿಡೋದಲ್ಲ, ಕೆಲವೆಲ್ಲ ಬರಲೇಬೇಕು. ಅದರಿಂದ ನೋಡಿ, ನಾನು ಜ್ಯೋತಿಷ್ ಹೇಳಕ್ ಬಂದಿರೋದು, ನನ್ನ ಬೆಳೆ ಕಾಳು ಬೇಯಿಸ್ಕೊಂಡು ಹೋಗ್ಬಿಡ್ಬೋದು. ಇಲ್ಲೊಬ್ರು ನಾರಾಯಣ ರೆಡ್ಡಿ ಅಂತಿದ್ದಾರೆ, ಶ್ರೀ ಪದ್ಧತಿ ಅಂತ ಹೇಳಿ ಬೆಳೆದಂತ ಒಬ್ಬ ಪುಣ್ಯಾತ್ಮ. ರಾಗಿ ಬೆಳೆಯೋ ನೀರಲ್ಲಿ ನಾನು ಭತ್ತ ಬೆಳೆದು ತೋರಿಸ್ತೀನಿ ಬನ್ರಯ್ಯ ಅಂದ್ರೆ ಓದೋರು ಕಡಿಮೆ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದವ್ರು ಓದೋದಿಲ್ಲ ರೀ. ನಾವು ಯಾವಾಗಲೂ ಅವ್ರದ್ದೆಲ್ಲ ಅವಾಗವಾಗ ಫೇಸ್ಬುಕ್ ಅಪ್ಡೇಟ್ ಕೆಲವೆಲ್ಲ ಅವ್ರದ್ದು ಫ್ರೆಂಡ್ಸ್ ಹತ್ರ ಕೆಲವು ಫೋಟೋಸ್ ನೋಡ್ತೀನಿ. ಯಾವ್ಯಾವ್ದೋ ಇಟಲಿಯಿಂದ ಅಲ್ಲಿಂದ ಇಲ್ಲಿಂದ ಬಂದ್ಬಿಟ್ಟು ಅವ್ರ ಹತ್ರ ಕುತ್ಕೊಂಡು ಸಜೆಷನ್ ತಗೊಂಡು ಹೋಗ್ತಾರೆ. ನಮ್ಮ ನಾರಾಯಣ ರೆಡ್ಡಿ ಅವ್ರ ಹತ್ರ ಬೆಂಗಳೂರಲ್ಲಿ ಇಲ್ಲಿ ಯಾವುದೋ ಒಂದು ಇದ್ರಲ್ಲಿ ಇದ್ದಾರೆ. ಓಕೆ, ಆದ್ರೆ ಬಳ್ಳಾರಿಯಿಂದ ಯಾರಾದ್ರೂ ಬಂದೊಂದು ಐಡಿಯಾ ತಗೊಂಡೋಗಿರ್ತಾರ ಕೃಷಿಯಲ್ಲಿ ಬೆಳೆಯಕ್ಕೆ? ಹೋಗಲ್ಲ. ನನಗೆ ಅದೇ ಮನಸ್ಸಿಗೆಲ್ಲೋ ಬೇಸರ. ನಮ್ಮಲ್ಲಿ ಇಂಥ ಜೀನಿಯಸ್ ಇದ್ದಾರೆ ಅಗ್ರಿಕಲ್ಚರಲ್ ಸಾಧನೆ ಮಾಡಿದಂಥವ್ರು, ನಾರಾಯಣ ರೆಡ್ಡಿ ಅಂತವ್ರು, ಶ್ರೀ ಪದ್ಧತಿಯ ಹರಿಕಾರ ಅಂತೇಳಿ. ಅಂದ್ರೆ ರಾಗಿ ಬೆಳೆಯೋ ನೀರಲ್ಲಿ ಭತ್ತ ಬೆಳೆದು ತೋರಿಸ್ತೀನಿ ಬನ್ರ ಹೇಳ್ಕೊಡ್ತೀನಿ ಅಂದ್ರೆ ಅದನ್ನ ಕಲ್ತ್ಕೊಂಡು ಆಮೇಲೆ ಅದಕ್ಕೇನು ಏನು ದುಡ್ಡು ಕಾಸಲ್ಲ ಏನಂತ ಚಾರ್ಜು ಮಾಡಲ್ಲ. ಆದ್ರೆ ಅಂಥವ್ರನ್ನ ಇವತ್ತು ಬೆಳಕಿಗೆ ತರಕ್ಕೂ ಆಗ್ತಾ ಇಲ್ಲ, ಅಂಥವ್ರನ್ನ ತಗೊಂಬರೋಕ್ಕೂ ಆಗ್ತಿಲ್ಲ. ಆ ರೀತಿ ಇರೋದ್ರಿಂದ ನೀವು ಯುವಕರಿದ್ದೀರಾ, ವ್ಯವಸಾಯದಲ್ಲಿ ಏನೇನೋ ಸಾಧನೆ ಮಾಡಬೇಕು ಅಂತಿದ್ದೀರಾ. ನಿಮಗೆ ನಾನೊಂದು ಉಂಗ್ರ ಹೇಳ್ಬೋದಾಗಿತ್ತು, ನಾನು ಕೆಲವು ಸಜೆಷನ್ ಹೇಳ್ಬೋದಾಗಿತ್ತು. ನನಗೊಂದು ವ್ಯಾಪಾರ ಆಗಿರೋದು. ಬಟ್ ನಾನು ಅದ್ರ ಜೊತೆಗೆ ಏನು ಹೇಳ್ತಿದ್ದೀನಿ ಅಂದ್ರೆ,
ನೀವು ಒಂದು ಯುವಕರ ಒಂದು ಸಂಘಟನೆ, ಒಂದು 10 ಜನ 20 ಜನ ನಿಮ್ಮ ತರ ವ್ಯವಸಾಯದಲ್ಲಿ ಸಾಧನೆ ಮಾಡಬೇಕು ಅಂತ ಜಮೀನು ಇರ್ತಕ್ಕಂಥವ್ರು, ನೀರಾವರಿ ಇರ್ತಕ್ಕಂಥವ್ರು, ಫಸ್ಟ್ ಹೋಗಿ ಆ ನಾರಾಯಣ ರೆಡ್ಡಿ ಅವ್ರು ನೋಡಿ. ಫಸ್ಟ್ ಹೋಗಿ ಆ ನಾರಾಯಣ ರೆಡ್ಡಿ ಅವ್ರು ನೋಡಿ. ನೆಟ್ಟಲ್ಲಿ ಹೊಡೆದ್ರೆ ಸಿಗುತ್ತೆ. ಹೋಗಿ ನೋಡಿ ನಿಖಿಲ್, ನೀವು ನಿಖಿಲ್ ಅವರು ನಾರಾಯಣ ರೆಡ್ಡಿ ಹೋಗಿ ಕೆಲವು ಐಡಿಯಾಸ್ ತಗೊಂಬನ್ನಿ. ಮಾದರಿ ಕೃಷಿಕನಾಗಿ ನೀವು ಕೂಡ ಬಾಳಿ ತೋರಿಸ್ರಿ. ಖುಷಿ ಆಗ್ಬೇಕು. ನಿಮ್ದೊಂದು ಎಪಿಸೋಡ್ ಹಾಕ್ಬೇಕ್ರಿ ಯಾವ್ದಾದ್ರು ಟಿವಿನಲ್ಲಿ, ಅಲ್ವಾ? ನಿಜ ತಾನೆ? ನನಗೆ ಕೆಲವರು ಹೇಳ್ತಾರೆ, ಏನ್ ಗುರುಜಿ ಏನು ಜ್ಯೋತಿಷ ಹೇಳ್ಕೊಂಡು ಪ್ರಪಂಚ ಫುಲ್ ಫೇಮಸ್ ಆಗ್ಬಿಟ್ಟಿದ್ದಾರೆ, ಜಗತ್ ಪ್ರಸಿದ್ಧ ವಿಜ್ಞಾನಿ ಅಂತ. ನಾನು ಅದೇ ಹೇಳ್ತೀನಿ, ಊಟ ಹಾಕೊಂಡು ಫೇಮಸ್ ಆಗ್ಬೇಕೋ ಬೇಡೋ ಅನ್ನದಾತ ಡಿಫ್ರೆಂಟ್ ಆಗಿ. ಅದರಿಂದ ನನಗೆ ಆ ನಾರಾಯಣ ರೆಡ್ಡಿ ಅವ್ರು ನೋಡೋವಾಗೆಲ್ಲ ಹಂಗ ಅನ್ಸುತ್ತೆ. ಅವ್ರನ್ನ ಯಾವತ್ತೂ ಅಷ್ಟೇ ಕೆಲವರು ಕೇಳ್ತಾರೆ, ಏನ್ ಸ್ವಾಮಿ ದೇವಸ್ಥಾನ ಪೂಜೆ ಗೀಜೆ ಹೋಗೋ ಅಭ್ಯಾಸ ಇದೆ ಅಂದ್ರೆ, ನಾನು ಯಾಕ್ರಿ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವ್ರನ್ನ ನೋಡಕ್ ಹೋಗ್ಬೇಕು, ದೇವರೇ ಬಂದು ನನ್ನನ್ನು ನೋಡಕ್ ಕೇಳಿ, ನಾನು ಬಿಸಿ ಆಗಿದ್ದೀನಿ, ನಾನು ಭೂಮಿ ತಾಯಿ ಸೇವೆ ಮಾಡ್ತಾ ಇದ್ದೀನಿ ಅಂತಾರೆ. ಅಂದ್ರೆ ದೇವ್ರಿಗೂ ಚಾಲೆಂಜ್ ಹಾಕಿ ಡಿಫೆಂಡ್ ಮಾಡೋಷ್ಟು ಲೆವೆಲ್ಗೆ ಅವರ ಕೃಷಿ ಮೇಲೆ ಇರ್ತಕ್ಕಂಥ ಪ್ರೇಮ ಕೆಲಸ ನಾರಾಯಣ ರೆಡ್ಡಿ ಅವ್ರು ನಡೀತಾ ಇದೆ. ನೀವು ಕೂಡ ಯುವಕರಿದ್ದೀರಾ, ನೀವು ಒಂದು ಸಂಘಟನೆ ಮಾಡ್ಕೊಳ್ಳಿ, ಒಂದು 10 ಜನ ಯುವಕರು ಸೇರ್ಕೊಳ್ಳಿ, ಅವ್ರನ್ನ ಹೋಗಿ ಭೇಟಿ ಮಾಡಿ ಆ ಕೃಷಿ ಬಗ್ಗೆ ಸಲಹೆಗಳನ್ನ ತಗೊಳ್ಳಿ, ಇನ್ನೂ ಸಾಧನೆ ಮಾಡಿ. ನಿಮ್ಮ ಕೃಷಿನಲ್ಲಿ ಬೆಳೆ ಬಂತು ಅಂದ್ರೆ, ನಿಮ್ಮ ಜಮೀನಲ್ಲಿ ಹಸಿರಾಯ್ತು ಅಂದ್ರೆ ನಿಮಗೆ ಮಾತ್ರ ಲಾಭ ಅಲ್ಲ ರೀ, ಅದು 4 ಜನಕ್ಕೂ ಕೂಡ ಒಳ್ಳೇದೇ ಅಲ್ವಾ? ಅದರಿಂದ ಆ ಥರದ್ದೆಲ್ಲ ಮಾಡಲಿ. ನಮ್ಮ ಕಡೆಯಿಂದ ಬೆಸ್ಟ್ ಲಕ್ಕಿ ಟಿಪ್ ಏನು ಅಂತ ಹೇಳಿದ್ರೆ, ನೀವು ಸ್ಟ್ರಾಂಗ್ ಆಗಿ ಹಣಕಾಸು ಇದೆಲ್ಲ ಮಾಡ್ಕೊಳ್ಳೋಕ್ಕೆ, ಸ್ವಲ್ಪ ಫಿನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ನಮ್ಮ ಕಡೆಯಿಂದ ಒಂದು ವೇದಿಕ ವಾಸ್ತು ಕಿಟ್ ಸಿಗುತ್ತೆ. ಆ ಕಿಟ್ನ ಮನೆಗಳು ಒಡಿಸಿ ಅದೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ದ ಬೆಸ್ಟ್ ಫಿಂಗರಿಂಗ್ ಬಂದು ಒಂದು ಟೋಪಾಸ್ ರೂಬಿ ಅಂತೀವಿ, ಅದನ್ನು ಬಲಗೈ ತೋರು ಬೆಳಗ್ಗೆ ಒಂದು ಉಂಗುರವನ್ನು ಹಾಕ್ಕೊಳ್ಳಿ. ತಾಮ್ರ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು, ತಾಮ್ರದಲ್ಲಿ ಒಂದು ಒಳ್ಳೆ ಬ್ರಾಸ್ಲೆಟ್ ಆಗಲಿ ಬಳೆ ಆಗಲಿ ಹಾಕ್ಕೊಳ್ಳಿ. ಉಂಗುರದ ಬೆಳಗ್ಗೆ ಒಂದು ಉಂಗುರ ಹಾಕ್ಕೊಳ್ಳಿ ತಾಮ್ರದಲ್ಲಿ. ತಾಮ್ರದ ಚಂಬು ಗ್ಲಾಸಲ್ಲೇ ನೀರನ್ನ ಕುಡೀರಿ, ಹೆಲ್ತ್ಗೆ ಒಳ್ಳೆಯದು. ಇದೆಲ್ಲ ನಿಮಗೆ ಲಕ್ಕಿ ಟಿಪ್ಸ್. ಇದನ್ನು ಫಾಲೋ ಮಾಡಿ. ನಾವು ಬಳ್ಳಾರಿಗೆ ಅಪ್ರಾಕ್ಸಿಮೇಟ್ಲಿ ಸೆಪ್ಟೆಂಬರ್ ತಿಂಗಳು 6ನೇ ತಾರೀಕಿಂದ ನಮ್ಮ ಟೂರ್ ಸ್ಟಾರ್ಟ್ ಆಗುತ್ತೆ. ಸಾಧ್ಯವಾದರೆ ಒಮ್ಮೆ ಬಂದು ನಮ್ಮನ್ನು ಬಳ್ಳಾರಿಯಲ್ಲಿ ಭೇಟಿ ಮಾಡಿ. ರಾಯಲ್ ಫೋರ್ಟ್ ಹೋಟ್ಲಲ್ಲಿ ಸಿಗ್ತೀವಿ. ಓಕೆ, ಸೊ ಆ ಟೂರಲ್ಲಿ ಯಾವಾಗ ಯಾವ ಡೇಟ್ ಅನ್ನೋದನ್ನ ನಮ್ಮ ಹಾಟ್ಲೈನ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಕೃಷಿಯಲ್ಲಿ ಸಾಧನೆ ಮಾಡಿ, ತುಂಬ ಒಳ್ಳೇದಾಗಲಿ. ಅನ್ನದಾತರಾಗಿರ್ತಕ್ಕಂಥ ನೀವು ಸಾಧನೆ ಮಾಡೋದನ್ನ ನಾವು ನೋಡೋದಲ್ಲ, ಅದು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ವಿಷಯ, ಅದನ್ನು ಮಾಡ್ಕೊಳ್ಳಿ. ಶರ್ಬೇಶ್ವರ್ ನಿಮ್ಗೆ ಒಳ್ಳೇದು ಮಾಡಲಿ. ನಿಜ ಅಲ್ವಾ? ಸುಮ್ಮನೆ ಬಂದ್ವಾ ಜ್ಯೋತಿಷದಲ್ಲಿ ಈ ಉಂಗುರ ಹಾಕೋ ಅಂತ ಹೇಳ್ಕೊಂಡು ಹೋಗೋದ್ರ ಬದಲು ಒಂದು ಒಳ್ಳೆ ಅಡ್ವೈಸ್ ಅಂತ ನನಗನ್ನಿಸ್ತ್ರಿ. ರೈಟ್, ನಾನು ನಾನೇ ತಟ್ಕೋಬಾರ್ದು. ಬನ್ನಿ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಜೈ ಶರ್ಬೇಶ್ವರ, ಯಾರು ಎಲ್ಲಿಂದ? ಜೈ ಶರ್ಬೇಶ್ವರ ಯಾರು? ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಹಲೋ ಹಲೋ. ಜೈ ಶರ್ಬೇಶ್ವರ ಹೇಳಿ. ನಾವು ಯತೀಶ್ ಅಂತ. ಯತೀಶ್ ಎಲ್ಲಿಂದ? ಗೋವಾದಿಂದ ಕಾಲ್ ಮಾಡ್ತಿದ್ದೀವಿ ಸರ್. ಗೋವಾದಿಂದ ಕಾಲ್ ಮಾಡ್ತಿದ್ರ? ಓಹೋ, ರಾಜ್ಯ ಬಿಟ್ಟು ರಾಜ್ಯ. ರೈಟ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ವೆರಿ ಗುಡ್. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಯಾರ ಬಗ್ಗೆ ಪ್ರಶ್ನೆ? ನನ್ನ ಬಗ್ಗೆ ಕೇಳಬೇಕಾಗಿತ್ತು ಸರ್. ರೈಟ್, ಡೇಟ್ ಆಫ್ ಬರ್ತ್ ಕೊಡಿ ತಮ್ಮದು. 26 12 12 1989. 1989. ಹುಟ್ಟಿರೋ ಸಮಯ? ಹುಟ್ಟಿರೋ ಸಮಯ ಗೊತ್ತಿಲ್ಲ ಸರ್. ಹುಟ್ಟಿರೋ ಸಮಯ ಗೊತ್ತಿಲ್ಲ. ಇದು ಡೇಟ್ ಆಫ್ ಬರ್ತ್ ಒರಿಜಿನಲ್ಲಾ ತಮ್ಮದು? ಡೇಟ್ ಆಫ್ ಬರ್ತ್ ಒರಿಜಿನಲ್ಲಾ? ಒರಿಜಿನಲ್ ಸರ್, ಒರಿಜಿನಲ್. ತಮ್ಮ ಹೆಸರು? ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಬರುತ್ತೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಕರೆಕ್ಟ್. ಓಕೆ, ತಮ್ಮ ಹೆಸರು? ಯತೀಶ್. ಯತೀಶ್, ಕೇಳಿ ಯತೀಶ್, ಏನ್ ಪ್ರಶ್ನೆ? ಏನ್ ಮಾಡ್ತಿದ್ದೀರಾ? ಅಂದ್ರೆ ನಾವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ಜಾಬ್ ಅಲ್ಲಿ ಇದ್ದೀವಿ ಗೋವಾದಲ್ಲಿ. ಗೋವಾದಲ್ಲಿ ಎಲ್ಲ ಹೋಟ್ಲಲ್ಲಿ ಇದ್ದೀರಾ? ರೆಸಾರ್ಟ್ ಅಲ್ಲಿ ಇದ್ದೀವಿ. ರೆಸಾರ್ಟ್ ಅಲ್ಲಿ ಇದ್ದೀರಾ? ಹೇಗೆ ನಡೀತಾ ಇದೆ ಕೆಲಸ ಕಾರ್ಯಗಳೆಲ್ಲ? ಏನ್ ಸಮಾಚಾರ? ಚೆನ್ನಾಗಿದೆ ಸರ್, ಆದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಉಂಟು. ಅಮೌಂಟ್ ಎಲ್ಲ ಕೈಯಲ್ಲೆಲ್ಲ ಉಳಿಯಲ್ಲ. ದುಡ್ಡು ಉಳಿಯಲ್ಲ. ದುಡ್ಡು ಉಳಿದೇ ಇರೋದಕ್ಕೆ ನಾನೊಂದು ಒಳ್ಳೆ ಲಕ್ಕಿ ಟಿಪ್ ನಿಮ್ಗೆ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಮದುವೆ ಆಗಿದೆಯಾ? ಇಲ್ಲ ಸರ್, ಇಲ್ಲ. ಮದುವೆ ಆಗ್ಲಿಲ್ಲ. ಓಕೆ, ನಾರ್ಮಲಿ ನಿಮ್ ಜಾತಕಕ್ಕೆ ಮದುವೆ ಆದ್ಮೇಲೆ ಸ್ವಲ್ಪ ಸಕ್ಸಸ್ ಸಿಗೋದು. ಓಕೆ, ಸೊ ಏನಕ್ಕೆ ಅಂದ್ರೆ ನಾರ್ಮಲಿ 8, 16, 17, 26 ಈ ತಾರೀಕಲ್ಲಿ ಹುಟ್ಟರು ಒಂಥರ ಬ್ರಹ್ಮಚಾರಿ ಜಾತಕಗಳೇ. ಆದ್ರೆ ಇವ್ರಿಗೆ ಏನಾದ್ರೂ ಒಂದ್ ಸ್ವಲ್ಪ ಚೆನ್ನಾಗ್ ಆಗ್ಬೇಕಂದ್ರೆ ಅವ್ರಿಗೆ ಮದುವೆ ಆದ್ಮೇಲೆ ಒಂದ್ ಸ್ವಲ್ಪ ಚೆನ್ನಾಗುತ್ತೆ. ಯಾಕಂದ್ರೆ ಶನಿ ಗ್ರಹ ಉಚ್ಚವಾಗಿರೋದೇ ಶುಕ್ರನ ಮನೆಯಲ್ಲಿ. ಆದ್ರಿಂದ 6, 15, 24, 5, 14, 23 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ನೋಡಿ ಮದುವೆ ಮಾಡ್ಕೊಳ್ಳಿ. ಆ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗಿಯ ಜಾತಕ ನಿಮ್ಗೆ ಹೊಂದುತ್ತೆ. ಓಕೆನಾ? ಇದು ಫಸ್ಟ್ ಪ್ರಿಯಾರಿಟಿ. ಆಮೇಲೆ ಹಣಕಾಸಲ್ಲಿ ಒಳ್ಳೇದಾಗಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ಫಿಂಗರಿಂಗ್ ಏನಂದ್ರೆ ಎಮಿತಿಸ್ ಜಿರ್ಕಾನ್ ಅಂತ ಮಹಾಲಕ್ಷ್ಮಿ ಯೋಗವನ್ನ ಕೊಡ್ತಕ್ಕಂಥ ಉಂಗುರ ಬಲಗೈ ಮಧ್ಯದ ಬೆರಳಿಗೆ ಹಾಕೊಳ್ಳಿ. ಒಂದು ಕಮಲದ ಮಣಿ, 51 ಕಮಲದ ಮಣಿ ತಗೊಂಡು ಅದನ್ನ ಒಂದು ಕಂಬಿಯಲ್ಲಿ, ಅಂದ್ರೆ ನಾರ್ಮಲ್ ಕಂಬಿನೇ ಇರುತ್ತಲ್ಲ, ಸ್ಟೀಲ್ ಕಂಬಿ, ಆ ಕಂಬಿಯಲ್ಲಿ ಹಾರ ಮಾಡ್ಕೊಳ್ಳಿ. 51 ಕಮಲದ ಮಣಿನ ಒಂದು ಮಾಲೆ ಮಾಡಿ ಹಾಕ್ಕೊಳ್ಳಿ. ಅದರಲ್ಲಿ ಒಂದು ಕಬ್ಣದಲ್ಲಿ ಲಕ್ಷ್ಮಿ, ಕಬ್ಣದಲ್ಲಿ ಒಂದು ವೆಂಕಟೇಶ್ವರ, ಅದು ಐನಲ್ಲೇ ಇರಬೇಕು. ಸಿಗುತ್ತೆ, ಕಬ್ಣದಲ್ಲೇ ಸಿಗುತ್ತೆ, ಗನ್ ಮೆಟಲ್ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಆಂಜನೇಯ. ಇವು ಮೂರನ್ನು ಪೆಂಡೆಂಟ್ನ ಆ ಮಾಲೆಯಲ್ಲಿ ಹಾಕ್ಕೊಳ್ಳಿ. ನೋಡಿ ಫಿನಾನ್ಷಿಯಲ್ ಇಂಪ್ರೂವ್ಮೆಂಟ್ ಹೇಗಿರುತ್ತೆ. ಈ ತಾರೀಕಲ್ಲಿ ಹುಟ್ಟಿರೋ ಹುಡುಗಿ ಏನಾದರೂ ನಿಮಗೆ ಸಿಕ್ಕಿ ಆ ಜಾತಕವನ್ನೇ ಮದುವೆ ಮಾಡ್ಕೊಂಡ್ರೆ ಸೂಪರ್ ಆಗ್ಬಿಡುತ್ತೆ. ಯತೀಶ್ ಅನ್ನೋದು, ಯೋಗೇಶ್ ಅನ್ನೋದು ಇವೆಲ್ಲ ಕೂಡ ಒಂಥರ ಸ್ಪಿರಿಚುವಲ್ ನೇಮ್ಸ್. ಅದರಿಂದ ಅದನ್ನು ಜನ್ಮನಾಮಕ್ಕಿಟ್ಟು ರೂಢಿನಾಮಕ್ಕೆ ಹೆಸರು ಬದಲಾವಣೆ ಮಾಡ್ಕೊಳ್ಳಿ.
ಲೈಫ್ ಸೂಪರ್ ಆಗ್ಬಿಡುತ್ತೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಕಾಲ್ ಯಾರು ಅಂತ ನೋಡುವ. ಜೈ ಸರ್ವೇಶ್ವರ, ಯಾರು? ನಮಸ್ತೆ ಸರ್. ನಮಸ್ತೆ, ಯಾರು, ಎಲ್ಲಿಂದ? ದಾವಣಗೆರೆ ಜಿಲ್ಲೆಯಿಂದ ಸರ್. ದಾವಣಗೆರೆ ಜಿಲ್ಲೆಯಿಂದ ಯಾರು ಮಾತಾಡ್ತಾ ಇರೋದು? ರಮೇಶ್ ಅಂತ. ರಮೇಶ್, ಯಾರ ಬಗ್ಗೆ ವಿಚಾರ ಮಾಡ್ಬೇಕಾಯ್ತು ರಮೇಶ್? ಮಗನ್ ಬಗ್ಗೆ. ಮಗನ ಹೆಸರು ಹೇಳಿ ರಮೇಶ್. ಮಗನ ಹೆಸರು ಚಂದನ್ ಅಂತ. ಚಂದನ್ ಅಂತ. ಡೇಟ್ ಆಫ್ ಬರ್ತ್ ಕೊಡಿ. ಮಗಂದು ಡೇಟ್ ಆಫ್ ಬರ್ತ್ ಕೊಡಿ. ಚಂದನ್ ಗೌಡ. ಮಗನ್ ಡೇಟ್ ಆಫ್ ಬರ್ತ್ ಕೊಡಿ. 9/7/2015. 2015. ಹುಟ್ಟರೋ ಸಮಯ ಕೊಡಿ. ಬೆಳಗ್ಗೆ 7:05. ಬೆಳಗ್ಗೆ 7:05. ಓಕೆ, ಮಗನ್ ಬಗ್ಗೆ ಏನು ಪ್ರಶ್ನೆ? ಈಗ ಜಸ್ಟ್ 2 years old ಬಾಯ್. ಕರೆಕ್ಟ್ ಸರ್. ಲೈಕ್ ಕೇಳಿ. ಅದೇ ಮುಂದೆ ಅವನ ಹೆಸರು ಬಲದಲ್ಲಿ ಹೇಗೆ ಏನು ಅಂತ ಕೇಳೋಣ ಅಂತ ಕಾಲ್ ಇದು ಚಾಚಾಚಿ ಅಂತ ಬಂದಿರೋದಕ್ಕೋಸ್ಕರ ನೀವು ಚಂದನ್ ಅಂತ ಇಟ್ಟಿರೋದು. ಹೆಸರು ಬಲ ಏನು ಓಹೋ ಹೆಸರೇನಲ್ಲ, ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೇದು. ಫಸ್ಟ್ ಪಾಯಿಂಟ್. ಸೆಕೆಂಡ್, ಮಗನ ಏನ್ ಮಾಡ್ಬೇಕು ಅಂತ ಆಸೆ ನಿಮ್ಗೆ ರಮೇಶ್? ಅವನ್ನ ಒಳ್ಳೆ ಅಧಿಕಾರಿ ಮಾಡ್ಬೇಕು ಅಂತ ಪೊಲೀಸಲ್ಲಿ. ಸೂಪರ್. ನಮ್ ಕಾರ್ಯಕ್ರಮ ನೋಡ್ತಿರ್ತೀರಾ? ಹೌದು ಸರ್, ನೋಡ್ತಿರ್ತೀವಿ. ಶಿವಮೊಗ್ಗ ಬಂದಾಗ ಭೇಟಿ ಆಗಿದ್ದೀವಿ. ಹೌದಾ? 9, 18, 27ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಪೊಲೀಸ್ನಲ್ಲಿ ಜಸ್ಟ್ ಸಾಧಾರಣವಾಗಿ ಸೇರಿ ದಂಡನಾಯಕರಾಗಿ IG ಆಗಿ ಎಲ್ಲ ರಿಟೈರ್ಡ್ ಆಗಿರೋರ್ನ ನಾನು ಬಹಳ ಜನ ನೋಡ್ಬಿಟ್ಟಿದ್ದೀನಿ. ಓಕೆ, ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ರಿಟೈರ್ಡ್ ಕಮಿಷನರ್ಸು, ರಿಟೈರ್ಡ್ IPS ಆಫೀಸರ್ಸು ಇವ್ರನ್ನೆಲ್ಲ ನೋಡಿ. 9, 18, 27ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೆಚ್ಚಿರ್ತಾರೆ. ಗುರುಗ್ರಹ ಇವನ್ ಜಾತಕದಲ್ಲಿ ಉಚ್ಚವಾಗಿದೆ. ಫಸ್ಟ್ ಕ್ಲಾಸ್ ಆಗಿ ಆತರ ಕೆಲಸ ಕಾರ್ಯ ಮಾಡ್ಬೋದು. ಚಾಚಾಚಿ ಅನ್ನೋ ಅಕ್ಷರಕ್ಕೆ ಹೆಸರಿಟ್ಟಿದ್ರ. ಹೆಸರು ಬದಲಾವಣೆ ಕಡೆ ಗಮನ ಕಡಿ, ಇನ್ನೂ ಚೆನ್ನಾಗಿ ಆಗ್ಬಿಡ್ತಾನೆ. ಇವನಿಗೆ ಇನ್ನು ಲಕ್ಕಿ ಟಿಪ್ಸ್ ನಾನು ಹೇಳದ ಅವಶ್ಯಕತೆ ಇಲ್ಲ. ಸಣ್ಣ ಹುಡುಗ. ಓಕೆ, ಇವನ್ ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಪ್ರಾರಂಭಿಸಿದ ತಕ್ಷಣ ಒಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ನ ಅವನಿಗೆ ಕುತ್ತಿಗೆಗೆ ಹಾಕ್ಬಿಡಿ ಡಾಲರ್ ಆಗಿ. ಅದು ಅಪ್ ಟು ಗ್ರಾಜುಯೇಷನ್ ವರೆಗೂ ಅವ್ನಿಗೆ ಹೆಲ್ಪ್ ಆಗುತ್ತೆ. ಸಾಧ್ಯವಾದ್ರೆ ದಾವಣಗೆರೆಗೆ ಬರ್ತಿರ್ತೀವಿ. ದಾವಣಗೆರೆಗೆ ಅದೇ ಸೆಪ್ಟೆಂಬರ್ 6ನೇ ತಾರೀಕಿಂದ ನಮ್ಮ ಟೂರ್ ಸ್ಟಾರ್ಟ್. ಸೆಪ್ಟೆಂಬರ್ 6ರಿಂದ ಸೆಪ್ಟೆಂಬರ್ 24ನೇ ತಾರೀಕು ತುಮಕೂರಿಂದ ಸ್ಟಾರ್ಟ್ ಆಯ್ತಂದ್ರೆ ಗುಲ್ಬರ್ಗವರೆಗೂ ಎಂಡ್ ಆಗುತ್ತೆ. ಟೋಟಲ್ ಕರ್ನಾಟಕ ಪ್ರವಾಸ. ಅಲ್ಲಿ ದಾವಣಗೆರೆಗೂ ಒಂದ್ ದಿನ ಇರುತ್ತೆ. ನಮ್ಮ ಬ್ರಾಂಚು ಅಲ್ಲಿರೋದ್ರಿಂದ ಹೋಗಿ ನೋಡ್ಕೊಂಡು ಬನ್ನಿ. ಓಕೆ, ನಿಮ್ಗೆ ಒಳ್ಳೇದಾಗತ್ತೆ. ಓಕೆ, ರೈಟ್. ಆಮೇಲೆ ಇದೇ 2ನೇ ತಾರೀಕು, ಆಗಸ್ಟ್ 2ನೇ ತಾರೀಕು ನಾನು ಮೈಸೂರಿಗೆ ಬರ್ತಾ ಇದ್ದೀನಿ. ಮೈಸೂರಲ್ಲಿ ನಮ್ಮ ಬ್ರಾಂಚ್ ಇದೆ. ಮೈಸೂರಲ್ಲಿ ಜ್ಞಾನಗಂಗಾ ಸ್ಕೂಲ್ ಹತ್ರ ಕುವೆಂಪು ನಗರದಲ್ಲಿ ನಮ್ಮ ಬ್ರಾಂಚ್ ಇದೆ. 2ನೇ ತಾರೀಕು ಆಗಸ್ಟ್ ಮೈಸೂರಿಗೆ ಬರ್ತಾ ಇದ್ದೀನಿ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರೋ ನಮ್ಮ ಹಾಟ್ಲೈನ್ಗೆ ಫೋನ್ ಮಾಡಿ ಮೈಸೂರಿಗೆ ಅಪಾಯಿಂಟ್ಮೆಂಟ್ಸ್ನ ಫಿಕ್ಸ್ ಮಾಡ್ಕೋಬಹುದು. ಸೊ ಒಂದಿನ ಮಾತ್ರ ಇರ್ತೀನಿ. 2ನೇ ತಾರೀಕು ಬೆಳಗ್ಗೆ ಆಲ್ಮೋಸ್ಟ್ 11 o'clock ಬರ್ಬೋದು. ಟಿಲ್ 3:30 ವರೆಗೂ ಇದ್ದು 5 o'clock ವರೆಗೂ ಇದ್ದು ನಾನು ಒಟ್ಟು ಬಂದ್ಬಿಡ್ತೀನಿ. ಸೊ 10 to 5 ವರೆಗೂ ಅವೈಲೇಬಲ್ ಇದ್ದೀನಿ ಮೈಸೂರಿನಲ್ಲಿ 2ನೇ ತಾರೀಕು ಆಗಸ್ಟ್. ಸೊ ಬಹಳ ಜನ ಮೈಸೂರಿಗೆ ಬರಬೇಕು ಅಂತ ಕೆಲವು ಅಪಾಯಿಂಟ್ಮೆಂಟ್ಸ್ ಎಲ್ಲ ಕೇಳ್ತಿದ್ರು. ಅದಕ್ಕೋಸ್ಕರ ಒಂದು ಜಸ್ಟ್ ಒಂದು ಅನೌನ್ಸ್ಮೆಂಟ್. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ರೋ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಒಳ್ಳೇದಾಗ್ಲಿ. ಸೊ ಆಗಸ್ಟ್ 2ನೇ ತಾರೀಕು ಮೈಸೂರಿನ ಜ್ಞಾನಗಂಗಾ ಸ್ಕೂಲ್ನಲ್ಲಿ ಹತ್ರ ಇರತಕ್ಕಂಥ ಕುವೆಂಪು ನಗರದಲ್ಲಿ ಇರತಕ್ಕಂಥ ನಮ್ಮ ಬ್ರಾಂಚಲ್ಲಿ ನಾನು ಅವೈಲೇಬಲ್ ಇರ್ತೀನಿ. ಯಾರ್ಯಾರು ನನ್ನನ್ನು ಭೇಟಿ ಮಾಡಬೇಕು ಅಂತಿರೋ ಅಪಾಯಿಂಟ್ಮೆಂಟ್ ತಗೊಂಡು ಓಕೆ ನನ್ನನ್ನು ಬಂದು ಭೇಟಿ ಮಾಡ್ಬೋದು ಅಂತ ಹೇಳ್ಕೊಳ್ತಾ, ಸೊ ವೀಕ್ಷಕರೇ ವಿರಾಮ ತಗೊಳ್ತಕ್ಕಂಥ ಸಮಯ ಆಯ್ತು. ಒಂದು ಪುಟ್ಟ ವಿರಾಮ ತಗೊಂಡು ಬಹುಬೇಗ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಕೆ, ಯಾರು ಇವಾಗ ನಮ್ಮ ಜೊತೆ ಮಾತಾಡೋದಕ್ಕೆ ಒಂದು ಕಾಲರ್ ಸಿದ್ಧವಾಗಿದ್ದಾರೆ, ಯಾರು ಅಂತ ನೋಡುವ. ಜೈ ಸರ್ವೇಶ್ವರ, ಯಾರು, ಎಲ್ಲಿಂದ? ಪೂಜಾ ಅಂತ, ಮಂಗಳೂರಿಂದ. ಪೂಜಾ ಅವರೇ, ಹೇಗಿದ್ದೀರಾ? ಏನ್ ಸಮಾಚಾರ? ಚೆನ್ನಾಗಿದ್ದೀವಿ ಸರ್. ಹೌದಾ, ಮಂಗಳೂರಲ್ಲಿ ಹೆಂಗಿದೆ ಮಳೆ? ಪರವಾಗಿಲ್ವಾ? ಹಾ, ನಾನೀಗ ಮುಂಬೈಲಿ ಇದ್ದೀನಿ. ಓ, ಮುಂಬೈಲಿ. ಮಂಗಳೂರಿನವರು ಮುಂಬೈಲಿ ಇದ್ದಾರೆ. ಮುಂಬೈಲಿ ಸರಿ ಹೇಳಿ, ಮುಂಬೈಲಿ ಹೆಂಗಿದೆ ಮಳೆ? ಮುಂಬೈಲಿ ಮಳೆನೇ ಇಲ್ಲ ಸರ್. ಅಯ್ಯೋ, ಎಲ್ಲಿ ಮಳೆ ಏನಾಯ್ತು ಅಂತ ಗೊತ್ತಿಲ್ಲ. ಅದಕ್ಕೆ ಇನ್ಮೇಲೆ ನಾವು ಜೈ ಸರ್ವೇಶ್ವರ ಜೊತೆ ಜೈ ಮಳೆರಾಯ ಅಂತ ಹೇಳ್ಕೊಳಕ್ ಸ್ಟಾರ್ಟ್ ಮಾಡೋಣ ಅಂತ. ನಿಜ ಅಲ್ವಾ? ಎಲ್ರು ಬೆಳಗ್ಗೆ ಹೊತ್ತು ಯಾವಾಗ ನೋಡಿದ್ರು ಫೇಸ್ಬುಕ್ಗೆ ವಾಟ್ಸಪ್ ಎಲ್ಲ ಚಾಟ್ ಮಾಡುವಾಗ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಹೌ ಆರ್ ಯು ಅಂತೆಲ್ಲ ಕಳ್ಸೋದ್ರ ಬದಲು ಇನ್ಮೇಲೆ ಜೈ ಮಳೆರಾಯ ಅಂತ ಕಳ್ಸ್ಬಿಡೋಣ. ಎಲ್ಲಾ ಕಡೆ ಮಳೆ ಆಗ್ಬೇಕು. ಮಳೆ ಇಲ್ಲ ಅಂದ್ರೆ ಕಷ್ಟ ಅಲ್ವಾ ಪೂಜಾ ಅವರೇ? ಸರ್, ಈ ಸಲ ಮಳೆನೇ ಇಲ್ಲ, ಕಡಿಮೆ. ನಿಜ. ಅದಕ್ಕೋಸ್ಕರ ಇನ್ಮೇಲೆ ಏನೇ ಪೋಸ್ಟಿಂಗ್ ಹೋದ್ರು ಕೂಡ ಮಳೆ ಬರ್ಲಿ ಅಂತ ಎಲ್ರು ಕೂಡ ಪ್ರೇ ಮಾಡಿ. ಎಲ್ರು ಎವ್ರಿ ಡೇ ಎಲ್ರು ಪ್ರೇಯರ್ ಮಾಡೋದುಂಟು ಅವ್ರವ್ರ ದೇವರಿಗೆ. ಪ್ರೇ ಮಾಡುವಾಗ ಮಳೆ ಬರ್ಲಿ ಅಂತ ಯಾರಾದ್ರೂ ಪ್ರೇ ಮಾಡಿತಾರಾ? ಮಾಡ್ತಾ ಇಲ್ಲ. ಅದೇ ಬಂದಿರೋದು. ನನಗ್ ಬೇಕು ಕೆಲಸ, ನನಗ್ ಬೇಕು ಕೆಲಸ, ನನ್ನ ಮಗಳಿಗೆ ಬೇಕು ಕೆಲಸ. ನೋಡಿ, ಈ ತರ ಜ್ಯೋತಿಷ ಕಾರ್ಯಕ್ರಮಕ್ಕೂ ಫೋನ್ ಮಾಡೋದುಂಟು. ಮಳೆ ಬರ್ಲಿ ಅಂತ ಯಾರು ಕಾಲ್ ಮಾಡಿದವರೇ ಇಲ್ಲ. ನೀವಾದ್ರೂ ಇನ್ಮೇಲೆ ಏನಾದ್ರೂ ನೀವು ದೇವರಿಗೆ ಅಂತ ಪೂಜೆ ಮಾಡುವಾಗ
ಒಂದೆಲ್ಲ ನಿಮ್ಮ ಪ್ರೇಯರ್ ಎಲ್ಲ ಮುಗಿದ್ಮೇಲೆ ಪೂಜಾ ಅವರೇ ಕೊನೆಯಲ್ಲಿ ಮಳೆ ಚೆನ್ನಾಗಾಗ್ಲಿ ಬೆಳೆ ಚೆನ್ನಾಗಾಗ್ಲಿ ಅಂತ ಒಂದು ಬೇಡ್ಕೊಂಬಿಡಿ. ಓಕೆನಾ ಪೂಜಾ ಅವರೇ? ಆಯ್ತು ಸರ್. ಓಕೆ ರೈಟ್. ಪೂಜಾ ಅವರೇ ಹೇಳಿ ಇವಾಗ ನಿಮ್ ಬಗ್ಗೆ ಕೇಳೋಣ. ನಂಗೆ ಬಿಕಾಂ ಮುಗ್ದಿದೆ ಸರ್, ನಂದು 2 ತಿಂಗಳಾಗಿದೆ. ಓಕೆ ಓಕೆ. ಇವಾಗ ಇರೋದು ಬಾಂಬೆಯಲ್ಲಿ. ಸೊ ಅಲ್ಲಿ ಮುಗಿಸಿದ್ದು job ಎಲ್ಲೂ ಆಗ್ತಾ ಎಜುಕೇಶನ್ ಇಲ್ಲ ಮುಗಿಸಿದ್ದು ಸರ್. ಅಲ್ಲೇನಾ? 3-4 ಕಡೆ ಟ್ರೈ ಮಾಡಿದೆ. ಎಜುಕೇಶನ್ ಮುಗಿಸಿರೋದು ಬಾಂಬೆಲೇನಾ ತಾವು? ಅಲ್ಲ, ಮಂಗಳೂರಲ್ಲಿ. ಮಂಗಳೂರಲ್ಲಿ. ಈಗ 2 ತಿಂಗಳಾಯ್ತು ಬಿಕಾಂ ಮುಗಿಸಿ. ಹೌದು ಜಾಬಿಗೆ ನೋಡ್ತಾ ಇದ್ದೀರಾ? ಹೌದು ಸರ್. ಸೊ ಇವಾಗ ಮನೇಲೇ ಇದ್ದೀರಾ ಐಡಲ್? ಹೌದು. ಓಕೆ ರೈಟ್. ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ ನೋಡೋಣ ಏನು ಪ್ರಾಬ್ಲಮ್ ಅಂತ ತಿಳ್ಕೊಂಡು. 12/1/1997. 1992. ಹುಟ್ಟರೋ ಸಮಯ ಹೇಳಿ ಪೂಜಾ ಅವರೇ. 1:15 ಮಧ್ಯಾಹ್ನನಾ? ಮಧ್ಯಾಹ್ನ. ಓಕೆ ರೈಟ್. ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಪೂಜಾ ಅವರೇ? ಹೌದು, ನೋಡ್ತಾ ಇದ್ದೆ. ಓಕೆ. ಹುಟ್ಟರದ್ದು ರೇವತಿ ನಕ್ಷತ್ರ ಮೀನರಾಶಿ ಬರ್ತಾ ಇದೆ, ಕರೆಕ್ಟ್? ಅಲ್ಲ ಸರ್, ಇದು ಕುಂಭರಾಶಿ ಶತಾಭಿಷ ನಕ್ಷತ್ರ. 12/1/92. 97. ಹಾ, ಅದು 12/1/97, 1997. ಹೌದು ಸರ್. ಮಧ್ಯಾಹ್ನ 1 ಗಂಟೆ 45 ನಿಮಿಷ. ಕುಂಭರಾಶಿ ಶತಾಭಿಷ ನಕ್ಷತ್ರ. ಓಕೆ. ಇವಾಗ ಬಿಕಾಂ ಮುಗಿಸಿದ್ರಾ, ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ? ಹೌದು. ಗವರ್ನಮೆಂಟ್ ಜಾಬೇ ಇದೆ ಪೂಜಾ ಅವರೇ. ಧಾರಾಳವಾಗಿ ಬ್ಯಾಂಕಿಂಗ್ ಸೆಕ್ಟರ್ ಈ ತರ ಎಕ್ಸಾಮಿನೇಷನ್ಸ್ ಎಲ್ಲ ಯಾವ್ದು ಇದಕ್ಕೆಲ್ಲ ಟ್ರೈ ಮಾಡಿ, ಆಗುತ್ತೆ. ಓಕೆ. ಆಯ್ತು. ಇದಕ್ಕೆಲ್ಲ ಒಳ್ಳೇದಾಗಕ್ಕೆ ಈ ಪಾಪಿನಲ್ಲಿ ಹೆಸರು ಇಟ್ಕೊಂಡಿದ್ರಲ್ಲ, ಇದು ಬೇಡ. ಸ್ವಲ್ಪ ಹೆಸರು ಬದಲಾವಣೆ ತುಂಬಾ ಇಂಪಾರ್ಟೆಂಟ್. ಓಕೆ. ನಾನು ಮಂಗಳೂರಿಗೆ ಬರೋದುಂಟು. ನೀವು ಬಾಂಬೆಲಿ ಇದ್ರೆ ಮಂಗಳೂರಿಗೆ ಬರೋದಕ್ಕೆ ಹತ್ರ ಅಂದ್ರೆ ಮಂಗಳೂರಿಗೆ ಬನ್ನಿ, ಇಲ್ಲ ಬೆಂಗಳೂರಲ್ಲಿ ಸೆಪ್ಟೆಂಬರ್ 6ರಿಂದ ನಾನು ಟೂರಲ್ಲಿ ಇರ್ತೀನಿ. ಮಂಗಳೂರಿಗೆ ಯಾವತ್ತು ಡೇಟ್ ಬರ್ತೀನಿ ಅಂತ ತಿಳ್ಕೊಂಡು ನಿಮ್ಗೆ ಮಂಗಳೂರು ಹತ್ರ ಆದ್ರೆ ಮಂಗಳೂರಲ್ಲಿ ಬಂದು ನನ್ನನ್ನು ಭೇಟಿ ಮಾಡ್ಬೋದು. ನಮ್ಮ ಬ್ರಾಂಚ್ ಇದೆ. ಹೆಸರು ಬದಲಾವಣೆ ಎಲ್ಲ ತಿಳ್ಕೊಂಡು ಹೋಗಿ, ಒಳ್ಳೇದು. ಕೆಲಸ ಕಾರ್ಯಗಳಿಗೆಲ್ಲನೂ ಗವರ್ನಮೆಂಟ್ ರಿಲೇಟೆಡ್, ಸೆಂಟ್ರಲ್ ಗವರ್ನಮೆಂಟ್ ರಿಲೇಟೆಡ್, ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್ ಎಕ್ಸಾಮಿನೇಷನ್ಸ್ ಏನಿರುತ್ತೋ ಆ ಎಲ್ಲ ಎಕ್ಸಾಮಿನೇಷನ್ ಬರೀರಿ. ಪ್ರೈವೇಟ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಈಸಿ, ಧಾರಾಳವಾಗಿ ಮಾಡ್ಬೋದು. ಹೈಯರ್ ಎಜುಕೇಶನ್ ಕೂಡ ಮಾಡೋ ಯೋಗ ಕೂಡ ಇದೆ, ಅದನ್ನು ಟ್ರೈ ಮಾಡಿ. ಇವೆಲ್ಲದಕ್ಕೂ ನಿಮ್ಗೆ ಒಳ್ಳೇದಾಗಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ಲಕ್ಕಿ ಟಿಪ್ ಏನಂದ್ರೆ, ಎಡಗೈ ತೋರು ಬೆಳಗ್ಗೆ ಒಂದು ಟೋಪಾಸ್ ರೂಬಿ ಉಂಗುರವನ್ನು ಹಾಕೊಳ್ಳಿ. ಇದು ನಿಮಗೆ ಸಕ್ಸಸ್ ಕೊಡುತ್ತೆ. ಯೆಲ್ಲೋ, ಆರೆಂಜ್, ರೆಡ್ ಕಲರ್ಸ್ನ ಜಾಸ್ತಿ ಬಳಸಿ. ನಿಮಗೆ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು ಬಂದು ಚಂದನದ ಮಣಿ. ಒಂದು 19 ಚಂದನದ ಮಣಿನ ತಾಮ್ರದ ಕಂಬಿಯಲ್ಲಿ, ಬಂಗಾರದ ಕಂಬಿ ಒಳ್ಳೇದು, ಬಂಗಾರದ ಕಂಬಿನಲ್ಲಿ ಹಾಕಿ. ಇಲ್ಲ ನಮ್ಗೇನಾದ್ರೂ ಕಷ್ಟ ಅನ್ನಂಗಿದ್ರೆ ನೀವು ತಾಮ್ರದ ಕಂಬಿಯಲ್ಲಿ ಒಂದು ಸಣ್ಣದಾಗಿ ಬ್ರಾಸ್ಲೆಟ್ ಮಾಡಿ 19 ಚಂದನದ ಮಣಿನ ಎಡಗೈಗೆ ಹಾಕೊಳ್ಳಿ. ತುಂಬಾ ಒಳ್ಳೆ ಸಕ್ಸಸ್ ಸಿಗುತ್ತೆ. ಜಾಬಲ್ಲೂ ಸಕ್ಸಸ್ ಸಿಗುತ್ತೆ. ಸರ್ವೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮ ಕೆಲಸ ಕಾರ್ಯದ ಜೊತೆಗೆ ಸ್ವಲ್ಪ ಮಳೆ ಕೂಡ ಬರಲಿ ಅಂತ ಪೂಜಾ ಅವರು ಮಾತ್ರ ಅಲ್ಲ, ಯಾರ್ಯಾರು ಕರೆ ಮಾಡ್ತಾರೋ ಎಲ್ಲರೂ ಬೇಡ್ಕೊಳ್ಳಿ, ಒಳ್ಳೇದಾಗ್ಲಿ. ಜೈ ಸರ್ವೇಶ್ವರ. ಸೊ ನೆಕ್ಸ್ಟ್ ಕಲರ್ ಯಾರಂತ ನೋಡುವ. ಜೈ ಸರ್ವೇಶ್ವರ. ಯಾರು, ಎಲ್ಲಿಂದ? ಹನುಮಂತ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯಲ್ಲೇನ್ರಿ? ಹನುಮಂತ್. ಹೇಗಿದ್ದೀರಿ ಹನುಮಂತ್? ಬೆಳಗಾವಿಂದ. ಬೆಳಗಾವಿದಲ್ಲಿ ಹೆಂಗಿದ್ದೀರಿ? ಮಳೆ ಪರವಾಗಿಲ್ವಾ? ಮಳೆ ಇಲ್ಲ ಸರ್, ಇಲ್ಲಿ ಕೂಡ ಮಳೆಯೇ ಇಲ್ಲ. ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ. ಬೆಳೆ ಇಲ್ಲ ಅಂದ್ರೆ ರೈತನ ಮುಖದಲ್ಲಿ ಕಳೆ ಇಲ್ಲ. ರೈತನ ಮುಖದಲ್ಲಿ ಕಳೆ ಇಲ್ಲ ಅಂದ್ರೆ ದೇಶದ ಮುಖಕ್ಕೂ ರಾಜ್ಯದ ಮುಖಕ್ಕೂ ಕಳೆ ಇರಲ್ಲ, ಅಲ್ವೇನ್ರಿ? ರೈಟ್. ನೋಡಿ, ವೆರಿ ಸಿಂಪಲ್ ಹನುಮಂತ್ ಅವರೇ. ಇವಾಗ ಏನ್ ಮಾಡ್ತಿದ್ದೀರಾ, ಏನ್ ಸಮಾಚಾರ? ನಾವು ಸಿವಿಲ್ ಗುತ್ತಿಗೆದಾರ, ಕಾಂಟ್ರಾಕ್ಟರ್. ಕಾಂಟ್ರಾಕ್ಟ್ ತಗೊಂಡ್ ಮಾಡ್ತೀರಾ? ಯಾವ್ದು ಪ್ರೈವೇಟ್ ಎಲ್ಲ ಮಾಡ್ತೀರಾ? ಗವರ್ನಮೆಂಟ್ ಮಾತ್ರ ತಗೊಳ್ತೀರಾ ಗುತ್ತಿಗೆ? ಎಲ್ಲ ತಗೊಳ್ತೀರಾ? ಗವರ್ನಮೆಂಟ್ ಮಾತ್ರ. ಏನು ಯಾವ ತರ ರೋಡ್ ಗೀಡು ಈ ತರ ತಗೊಳ್ತೀರಾ, ಏನ್ ತಗೊಳ್ತೀರಾ? ಬಿಲ್ಡಿಂಗ್ ವರ್ಕ್, ರೋಡು. ಹೆಂಗ್ ನಡೀತಾ ಇದೆ ಹನುಮಂತ್ ಅವರೇ? ಚೆನ್ನಾಗಿದೆ ಸರ್. ಹಂಗೆಲ್ಲ ಕೇಳಿ, ಏನ್ ಪ್ರಶ್ನೆ ಈಗ? ಇಲ್ಲ, ನಮ್ಮ ಮಗಳ ಬಗ್ಗೆ ಕೇಳ್ಬೇಕು ಸರ್. ಮಗಳ ಡೇಟ್ ಆಫ್ ಬರ್ತ್ ಕೊಡಿ. 3/12/2015. 3/12/2015. ಸಮಯ ಬೆಳಗ್ಗೆ 6:35. ಬೆಳಗ್ಗೆ 6:35. ಓಕೆ. ಶಾಲಿನಿ ಅಂತ ಹೆಸರು. ರೈಟ್. ಈಗ ಜಸ್ಟ್ ಇನ್ನು 2 ವರ್ಷ, 1.5 ವರ್ಷದ ಮಗು ಅಷ್ಟೇ. ಹೌದು. ಎಜುಕೇಶನ್ ಕೊಡಬೇಕು, ಕ್ರೀಡಾ ಯೋಜಿಸಬೇಕು. ಓಕೆ. ವೆರಿ ಗುಡ್. ನೋಡಿ, ತುಂಬಾ ಖುಷಿ ಆಗುತ್ತೆ ನೀವು ಈ ತರ ಕ್ರೀಡೆ, ಎಜುಕೇಶನ್ ಇದೆಲ್ಲ ಕೇಳುವಾಗ. ಯಾಕಂದ್ರೆ ಯಾವ ಜ್ಯೋತಿಷದ ಕಾರ್ಯಕ್ರಮದಲ್ಲಿ ಏನಿಲ್ಲ ದೋಷ, ಇದು ಅದು ಎಲ್ಲ ಹೇಳೋವಾಗ ಈಗ ಯಾವ ಲೆವೆಲ್ಗೆ ನಾವು ಟರ್ನ್ ಅಪ್ ಮಾಡ್ಬಿಟ್ಟಿದೀವಿ ಜನರನ್ನ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾವ ಸ್ಪೋರ್ಟ್ಸ್ಗೆ ಹಾಕೋಣ, ಯಾವ್ದಕ್ಕೆ ಹಾಕೋಣ ಅಂತ. ವೆರಿ ಸಿಂಪಲ್. ಮಗಳು ಬಂದು ಶುಕ್ರ ಗ್ರಹ ಹುಟ್ಟಿರ್ತಕ್ಕಂಥದ್ದು ತುಲಾ ರಾಶಿಯಲ್ಲಿ ಶುಕ್ರ ಆಯ್ಕೆಗೆ. ಫಿನಾನ್ಸ್ ರಿಲೇಟೆಡ್ ಓದಿಸಿ, ಯಾವ್ದಾದ್ರಾಗ್ಲಿ, ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್, ಟ್ಯಾಕ್ಸೇಷನ್, ಇನ್ಕಮ್ ಟ್ಯಾಕ್ಸ್, ಈ ತರ IT ರಿಲೇಟೆಡ್ ಇದಕ್ಕೆಲ್ಲ ಓದ್ಲಿ. ಓಕೆ. ಸೊ ಫಿನಾನ್ಸಿಗೆ ಬೆಸ್ಟ್. ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, CA ವರೆಗೂ ಹೋಗ್ಲಿ. ಇದ್ರ ಜೊತೆಗೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಂತ ಹೇಳಿದಾಗ ಇವರಿಗೆ ಟೆನ್ನಿಸ್ ಇಂದ ಹಿಡಿದು, ಬ್ಯಾಡ್ಮಿಂಟನ್ ಇಂದ ಹಿಡಿದು, ಆರ್ಚರಿಯಿಂದ ಹಿಡಿದು ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಸ್ಪೋರ್ಟ್ಸ್ ಆಕ್ಟಿವಿಟಿ ಹಾಕಿ. ಹಾಡೋದಕ್ಕೆ, ನುಡ್ಸೋದಕ್ಕೆ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್, ಅದು ವೀಣೆ ಆಗ್ಬೋದು, ಇಲ್ಲ ಒಳ್ಳೆ ಹಾಡ್ ಆಗ್ಬೋದು, ಆತರ ಅದು ಶಾಸ್ತ್ರೀಯ ಸಂಗೀತದಿಂದ ಹಿಡಿದು ಹಾಡುಗಳನ್ನ ಕಲಿಯೋದಕ್ಕೆ ಬಿಡಿ. ಸೊ ಹಾಡು ಹೇಳೋದು, ನುಡಿಸೋದು, ಜೊತೆಗೆ ಸ್ಪೋರ್ಟ್ಸ್ ಆಕ್ಟಿವಿಟಿ,
ಸೊ ಫಿನಾನ್ಷಿಯಲ್ ರಿಲೇಟೆಡ್ ಅಲ್ಲಿ ಓದ್ತಕ್ಕಂಥ ಚಾನ್ಸಸ್ ಇದೆ. ಮಗುಗಿಟ್ಟಿರ್ತಕ್ಕಂಥ ಹೆಸರು ಬಗ್ಗೆ ಎಲ್ಲ ನಾವು ಬೆಳಗಾಂ ಬರ್ತಿದ್ದೀವಿ ಸೆಪ್ಟೆಂಬರ್ ತಿಂಗಳಲ್ಲಿ. ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ, ನೇರವಾಗಿ ಬಂದು ಭೇಟಿ ಮಾಡಿ, ಮಗಳಿಗೊಂದು ಒಳ್ಳೆ ಹೆಸರಿಡಿ. ತುಂಬಾ ಸಾಧನೆ ಮಾಡ್ತಕ್ಕಂಥ ಹೆಣ್ಮಗಳಾಗಿ ಬರ್ತಾರೆ. ಸರ್ವೇಶ್ವರ್ ನಿಮ್ಗೆ ಒಳ್ಳೇದು ಮಾಡಲಿ. ಸೊ ವೀಕ್ಷಕರೇ, ಆಗಸ್ಟ್ 2ನೇ ತಾರೀಕು, ನಾಳೆ ಎಲ್ಲ ನಾಡಿದ್ದು, ಇವತ್ತೇನು 30, ಇನ್ನೇನು 31, 1, 2. ಸೊ ಆಗಸ್ಟ್ 2ನೇ ತಾರೀಕು ಮೈಸೂರಿಗೆ ಬರ್ತಾ ಇದೀವಿ ನಾವು. ಮೈಸೂರಿನಲ್ಲಿ ನಮ್ಮ ಬ್ರಾಂಚಲ್ಲಿ ಕನ್ಸಲ್ಟೇಷನ್ಗೆ ಇರ್ತೀವಿ. ಸೊ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅವೈಲಬಲ್ ಇರ್ತೀನಿ. ಸೊ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ಜ್ಞಾನಗಂಗಾ ಸ್ಕೂಲ್, ನಿಯರ್ ಜ್ಞಾನಗಂಗಾ ಸ್ಕೂಲ್, ಕುವೆಂಪು ನಗರದಲ್ಲಿ ನಮ್ಮ ಬ್ರಾಂಚ್ ಇದೆ. ಸೊ ಮೈಸೂರಿನಲ್ಲಿ. ಸೊ ನಿಮಗೆ ಒಂದು ದಿನ ನಾನು ಅವೈಲಬಲ್ ಇರ್ತೀನಿ. ಯಾರ್ಯಾರು ನನ್ನನ್ನು ಭೇಟಿ ಮಾಡಬೇಕು ಅಂತಿರೋ ಭೇಟಿ ಮಾಡ್ಬೋದು. ಇಟ್ಸ್ ಎ ಸಿಂಪಲ್ ಅನೌನ್ಸ್ಮೆಂಟ್. ಬನ್ನಿ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಜೈ ಶರ್ಬೇಶ್ವರ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ? ಜೈ ಶರ್ಬೇಶ್ವರ ಯಾರು? ಸೊ ಅಗೇನ್ ಸಿಂಪಲ್ ಆದಂತ ಒಂದು ವಿಷಯ. ಯಾರೋ ಲೈನಲ್ಲಿ ಇದ್ದಾರೆ ಅಂತ ಕಾಣುತ್ತೆ. ಜೈ ಶರ್ಬೇಶ್ವರ ಯಾರು? ಓಕೆ. ಆಮೇಲೆ ಉಚಿತ ಕಾರ್ಯಾಗಾರದ ಬಗ್ಗೆ ಒಂದು ಸಿಂಪಲ್ ಅನೌನ್ಸ್ಮೆಂಟ್ ನೋಡಿ. 5ನೇ ತಾರೀಕು ಆಗಸ್ಟ್ ಲಾಹೋಟಿ ಕಲ್ಯಾಣ ಮಂಟಪ, ಹುಮ್ನಾಬಾದ್ ರೋಡ್, ಆಪೋಸಿಟ್ ಗಂಜ್ ಬಸ್ ಸ್ಟಾಪ್. ಸೊ ಅಲ್ಲಿ ಉಚಿತ ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಇವತ್ತು ನಾನು ಖುಷಿಯಾಗಿದ್ದೇನೆಂದ್ರೆ, ಎಷ್ಟೋ ಜನ ಕಾಲ್ ಮಾಡಿದಾಗ ಎಲ್ಲ ಯಂಗ್ಸ್ಟರ್ಸು ಸೊ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳ್ತಕ್ಕಂಥವ್ರು ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಕ್ಕಂಥದ್ದು ತುಂಬ ಖುಷಿ ಅನಿಸುತ್ತೆ. ಆ ಥರ ಉಚಿತ ಎಲ್ಲರಿಗೂ ಈ ಒಂದು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಮಾಹಿತಿ ಕೊಟ್ಟು ಅವ್ರು ಯಾರು ಅಂತ ತಿಳಿಸ್ಕೊಳ್ಳಿಕ್ಕೆ ಒಂದು ಕೈಪಿಡಿ, ಕೈಗನ್ನಡಿ ಯಾವುದಾದ್ರೂ ಇದ್ರೆ, ಒಂದು ಗೈಡ್ ಇದ್ರೆ, ಒಂದು ಮಾರ್ಗದರ್ಶಕ ಅಂತಿದ್ರೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ನಾನು ಯಾರು ಅಂತ ತಿಳ್ಕೊಳ್ಳೋಕ್ಕೆ. ಆ ಥರ ವಿಷಯವನ್ನ ಉಚಿತವಾಗಿ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯಾಗಾರಗಳನ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ 5ನೇ ತಾರೀಕು ಆಗಸ್ಟ್ ಗುಲ್ಬರ್ಗಾದಲ್ಲಿ, ಕಲಬುರಗಿನಲ್ಲಿ ನಡೀತಾ ಇದೆ. ನೀವು ನಿಮ್ಮ ಸ್ನೇಹಿತರು ಯಾರ್ಯಾರಿದ್ರೆ ಎಲ್ಲರೂ ಕೂಡ ಉಚಿತವಾಗಿ ಬಂದು ಭಾಗವಹಿಸಬಹುದು. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರನ ಯಶಸ್ವಿಗೊಳಿಸಿ ಅದರ ಸಂಪೂರ್ಣ ಪ್ರಯೋಜನ ನೀವು ಪಡೆದುಕೊಳ್ಳಿ ಅಂತ ಹೇಳ್ಕೊಳ್ತಾ ಇವಾಗ ಕಾಲರ್ ಒಬ್ಬರು ಸಿದ್ಧವಾಗಿದ್ದಾರೆ. ಯಾರು ಅಂತ ನೋಡ ಬನ್ನಿ. ಜೈ ಶರ್ವೇಶ್ವರ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ, ಹೇಳಿ. ಜೈ ಶರ್ವೇಶ್ವರ ಯಾರು? ಹಲೋ, ಹೇಳಿ, ಎಲ್ಲಿಂದ? ಸರ್ ನಾವು ರಾಮದುರ್ಗ ತಾಲೂಕಿನಿಂದ ಸರ್. ಎಲ್ಲಿಂದ? ರಾಮದುರ್ಗ ತಾಲೂಕಿನಿಂದ. ಓ, ರಾಮದುರ್ಗ ಅಂದ್ರೆ ಎಲ್ಲಿ, ಬಳ್ಳಾರಿ ಹತ್ರ ಬರುತ್ತೋ? ಇಲ್ಲ ಸರ್, ಇದು ಬೆಳಗಾಂ ಹತ್ರ. ಹೌದು ಸರ್. ಅತನಿ ಈ ಕಡೆ ಬರುತ್ತೆ ರಾಮದುರ್ಗ. ಓ, ಇದು ರಾಯದುರ್ಗ, ಅದು ರಾಮದುರ್ಗ. ರೈಟ್. ಕೇಳಿ, ಏನ್ ಪ್ರಶ್ನೆ? ಸರ್ ಡೇಟ್ ಆಫ್ ಬರ್ತ್ 19/2/2066. ಇದು 1966 ಸರ್. 1966. ಸರ್ ನಾ LIC ಏಜೆನ್ಸಿ ಮಾಡ್ತಾ ಇದ್ದೀನಿ. ಹೇಗೆ ನಡೀತಾ ಇದೆ LIC ಏಜೆನ್ಸಿ ಎಲ್ಲ? ಸೌಲಭ್ಯ ನಡೀತಿದೆ ಸರ್, ಆದ್ರೂ ಸ್ವಲ್ಪ ಬಹಳ ಡಿಫಿಕಲ್ಟ್ ಆಗ್ತಾ ಇದೆ. ಓಕೆ. ಅದೆಲ್ಲ ಒಳ್ಳೇದಾಗಕ್ಕೆ ನಾನು ಕೆಲವು ಲಕ್ಕಿ ಟಿಪ್ಸ್ ಕೊಡ್ತೀನಿ, ಅದನ್ನ ಫಾಲೋ ಮಾಡಿ. ಇವಾಗ ವಾಸವಾಗಿರ್ತಕ್ಕಂಥ ಮನೆ ಯಾವ ದಿಕ್ಕಿಗಿದೆ? ನಮ್ದು ದಕ್ಷಿಣ ದಿಕ್ಕಿಗಿದೆ ಸರ್. ದಕ್ಷಿಣ ದಿಕ್ಕು. ಯಾರ ಹೆಸರಲ್ಲಿದೆ ಮನೆದು? ಮನೆಯಲ್ಲಿ ನಮ್ಮ ತಾಯಿ, ನಾನು, ನಮ್ಮ ಮನೆ ಯಾರ ಹೆಸರಲ್ಲಿದೆ? ನಮ್ಮ ತಾಯಿಯವರ. ನಿಮ್ಮ ತಾಯಿಯವರ ಹೆಸರಲ್ಲಿದೆ. ಹೇಳ್ಕೊಡ್ತೀನಿ ನೋಡಿ. ಸಿಂಪಲ್. ಫಸ್ಟ್ ದಕ್ಷಿಣಕ್ಕಿದೆ ಮನೆ, ನೋ ಪ್ರಾಬ್ಲಮ್, ಇರ್ಲಿ. ಅದ್ರ ಬಗ್ಗೆ ಎಲ್ಲ ಮತ್ತೆ ನಾವು ವಿಶ್ಲೇಷಣೆ ಮಾಡ್ಕೊಂಡು ಹೋಗೋದು ಬೇಡ. ಫಸ್ಟ್ ವೇದಿಕ ವಾಸ್ತು ಕಿಟ್ನ ಮನೆಗಳು ಒಡಿಸಿ, ತುಂಬಾ ಒಳ್ಳೇದು, ಎಲ್ರಿಗೂ ಒಳ್ಳೇದಾಗುತ್ತೆ ಅದರಿಂದ. ಅದ್ರ ಜೊತೆಗೆ ನಿಮ್ಮ 19ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ತುಂಬಾ ಸಕ್ಸಸ್ ಕೊಡ್ತಕ್ಕಂಥ ಮಣಿ ಬಂದು ಬಿಲ್ವದ ಮಣಿ. ಒಂದು 46 ಬಿಲ್ವದ ಮಣಿ ಒಂದು ಮಾಲೆ ಮಾಡಿ ಹಾಕೊಳ್ಳಿ, ತಾಮ್ರದ ಕಂಬಿಯಲ್ಲಿ. ಅದರಲ್ಲಿ ಒಂದು ತಾಮ್ರದಲ್ಲಿ ಶಿವ, ಒಂದು ತಾಮ್ರದಲ್ಲಿ ಒಂದು ವೆಂಕಟೇಶ್ವರ, ತಾಮ್ರದಲ್ಲಿ ಬಂದು ಒಂದು ಸಾಯಿಬಾಬಾ. ಈ 3 ಲಾಕೆಟ್ನು ಕತ್ತಲ್ಲಿ ಹಾಕೊಳ್ಳಿ, ಆ ಮಾಲೆಯಲ್ಲಿ ಪೆಂಡೆಂಟ್ ಆಗಿ ಹಾಕೊಳ್ಳಿ. ನಿಮಗೆ ಶಿವ ಬಂದು ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಲು, ಆಮೇಲೆ ವೆಂಕಟೇಶ್ವರ ಬಂದು ನಿಮಗೆ ಇಂಟೆಲಿಜೆನ್ಸ್, ಸಾಯಿಬಾಬಾ ಬಂದು ನಿಮಗೆ ಮಾರ್ಗದರ್ಶನ. ಸೊ ಇವು 3 ಪೆಂಡೆಂಟು ಆ ಬಿಲ್ವದ ಮಣಿಯ ಮಾಲೆಯಲ್ಲಿ ಇತ್ತು ಕತ್ತಲ್ಲಿ ಅಂದ್ರೆ ನೀವು ಮುಟ್ಟಿದ ಕೆಲಸ ಎಲ್ಲ ಚಿನ್ನ ಆಗ್ಬಿಡುತ್ತೆ. ಧಾರಾಳವಾಗಿ ಮುಂದೋಗಿ ನಿಮ್ಗೆ ಎಲ್ಲ ರೀತಿ ಕೂಡ ಒಳ್ಳೇದಾಗುತ್ತೆ. ಸರಿನಾ? ಕರೆ ಮಾಡೋದಕ್ಕೆ ಧನ್ಯವಾದಗಳು. ಸೊ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಅನೌನ್ಸ್ಮೆಂಟ್ಸ್ನ ಟೈಮು. ಓಕೆ. ಸೊ 5ನೇ ತಾರೀಕು ಆಗಸ್ಟ್ ಉಚಿತ ಕಾರ್ಯಾಗಾರ ಕಲಬುರಗಿಯಲ್ಲಿ, ಲಾಹೋಟಿ ಕಲ್ಯಾಣ ಮಂಟಪ, ಆಪೋಸಿಟ್ ಗಂಜ್ ಬಸ್ ಸ್ಟಾಪ್, ಹುಮ್ನಾಬಾದ್ ರೋಡ್, ಇಲ್ಲಿ ಉಚಿತ ಕಾರ್ಯಾಗಾರ ನಡೀತಾ ಇದೆ. ಗುಲ್ಬರ್ಗಾದ ಸುತ್ತಮುತ್ತಲು ಯಾರ್ಯಾರಿದಿರೋ ಸ್ನೇಹಿತರು, ಆಮೇಲೆ ಅವರೆಲ್ಲರಿಗೂ ಕೂಡ ನೀವು ಮೆಸೇಜ್ನ ಪಾಸ್ ಮಾಡಿ. ಅದೇ ರೀತಿ ನ್ಯೂಮರಾಲಜಿಸ್ಟ್ ಜೈ ಶ್ರೀನಿವಾಸನ್ ಅಂತ ಹೇಳ್ತಕ್ಕಂಥ ಪೇಜಲ್ಲಿ ಎವ್ರಿ ಡೇ, ಪ್ರತಿದಿನ ನಾನು ಆಲ್ಮೋಸ್ಟ್ 10, 10:30, 11 ಗಂಟೆ ಸುಮಾರಲ್ಲಿ ಲೈವಲ್ಲಿ ಇರ್ತೀನಿ. ಸೊ ಯಾರಾದರೂ ಜನಶ್ರೀ ನ್ಯೂಸಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕಾಗಿಲ್ಲ, ಕಾಲ್ ಮಾಡಿದ್ವಿ, ಎಂಗೇಜ್ ಇತ್ತು, ಸಿಕ್ಲಿಲ್ಲ ಅಂದರೆ ಬೇಸರ ಪಟ್ಕೋಬೇಡಿ. ನ್ಯೂಮರಾಲಜಿಸ್ಟ್ ಜೈ ಶ್ರೀನಿವಾಸನ್ಗೆ ಜಾಯಿನ್ ಆಗಿ ಪೇಜ್ಗೆ. ಲೈವಲ್ಲಿ ನೀವು ನನ್ನ ಜೊತೆ ಮಾತಾಡ್ಬೋದು, ಕಮೆಂಟ್ ಮಾಡ್ಬೋದು, ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ನ ತಗೋಬೋದು. ಆಮೇಲೆ ಅದರಲ್ಲಿ ಪೋಸ್ಟಿಂಗ್, ನಾನು ಅಪ್ಡೇಟ್ ಪೋಸ್ಟ್ ಮಾಡ್ತಾ ಇರ್ತೀನಿ, ಯಾವ ದಿನ ಎಲ್ಲಿ ನಿಮ್ಗೆ ಅವೈಲಬಲ್ ಇರ್ತೀನಿ. ಉಚಿತ ಕಾರ್ಯಾಗಾರಗಳಾಗ್ಬೋದು, ನನ್ನ ಟೂರ್ ಬಗ್ಗೆ ಆಗ್ಬೋದು, ಅಪ್ಡೇಷನ್ಸ್ ಇರುತ್ತೆ, ಅದೆಲ್ಲ ನೀವು ತಿಳ್ಕೊಳ್ಳಿ. ಅದೇ ರೀತಿ ಆಗಸ್ಟ್ 2ನೇ ತಾರೀಕು
ಮೈಸೂರಿನ ನಮ್ಮ ಬ್ರಾಂಚಲ್ಲಿ ನಾನು ಒಂದು ದಿನ ನಿಮಗೆ ಅವೈಲಬಲ್ ಇರ್ತೀನಿ. ಸೊ ನನ್ನ ನೇರವಾಗಿ ಭೇಟಿ ಮಾಡಲು ಇಚ್ಛಿಸೋರು ಅಪಾಯಿಂಟ್ಮೆಂಟ್ ತಗೊಂಡು ನಾನು ನೇರವಾಗಿ ಬಂದು ಭೇಟಿ ಮಾಡ್ಬೋದು. ನಿಯರ್ ಜ್ಞಾನಗಂಗಾ ಸ್ಕೂಲ್, ಕುವೆಂಪು ನಗರ, ಮೈಸೂರು ಬ್ರಾಂಚ್ನಲ್ಲಿ ಆಗಸ್ಟ್ 2ನೇ ತಾರೀಕು 10 ಗಂಟೆಯಿಂದ 5 ಗಂಟೆವರೆಗೂ, ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಅವೈಲಬಲ್ ಇರ್ತೀನಿ. ನನ್ನನ್ನು ಬಂದು ನೇರವಾಗಿ ಭೇಟಿ ಮಾಡ್ಬೋದು ಅಂತ ಹೇಳ್ಕೊಳ್ತಾ, ಸೊ ಅನೌನ್ಸ್ಮೆಂಟ್ನ ಜೊತೆ ಸೊ ಎಲ್ಲ ಕಾಲ್ಸ್ಗೂ ಅಟೆಂಡ್ ಮಾಡಿದ್ವಿ ಅನ್ನೋ ಒಂದು ಖುಷಿಯೊಂದಿಗೆ ತಮ್ಮಿಂದ ಬಿಡುಗಡೆ ತಗೊಳ್ತಿದ್ದೀನಿ. ಸೊ ವೀಕ್ಷಕರೇ, ಇವತ್ತಿಗೆ ಕಾಲನೆಣೆಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ನಾಳೆ ಬೆಳಗ್ಗೆ ಇದೇ ವೇಳೆಗೆ ತಮ್ಮೆಲ್ಲರನ್ನು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಜನಶ್ರೀ ನ್ಯೂಸ್ನಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್.